ಡಾಕ್ಟರ್ ರಾಮೇಗೌಡ್ರೆ ನಮಸ್ಕಾರ. ನಮಸ್ಕಾರ ಸರ್. ಡಾಕ್ಟರ್ ಮನುಕುಮಾರ್ ಅವರೇ ತಮಗೂ ನಮಸ್ಕಾರ. ನಮಸ್ಕಾರ ಸರ್. ತಾವಿಬ್ಬರು ಇವತ್ತಿನ ದಿವಸ ಸೀಬೆ ಬೆಳೆಯ ಉತ್ಪಾದನಾ ತಾಂತ್ರಿಕತೆಗಳಿಗೆ ಸಂಬಂಧಪಟ್ಟಂತೆ, ಅದರ ಕೀಟ ರೋಗಗಳ ನಿರ್ವಹಣೆಗೆ ಸಂಬಂಧಪಟ್ಟಂತೆ ವಿವರವಾಗಿ ಮಾಹಿತಿಯನ್ನು ನೀಡಬೇಕು. ಡಾಕ್ಟರ್ ಮನುಕುಮಾರ್ ಅವರೇ, ತಾವೇ ವಿಚಾರನ ಆರಂಭ ಮಾಡಿ. ತಮಗೆ ಗೊತ್ತಿರ್ಬೋದು, ಸೀಬೆ ನಮ್ಮ ದೇಶದ ಒಂದು ಪ್ರಮುಖವಾದ ಹಣ್ಣಿನ ಬೆಳೆಗಳಲ್ಲಿ ಒಂದು. ಒಟ್ಟು ವಿಸ್ತೀರ್ಣ ಉತ್ಪಾದನೆಗೆ ಯೋಚನೆ ಮಾಡಿದಾಗ 5ನೇ ಮುಖ್ಯ ಬೆಳೆಯಾಗಿ, ಹಣ್ಣಿನ ಬೆಳೆಯಾಗಿ ನಾವು ಇದನ್ನು ನಮ್ಮ ದೇಶದಲ್ಲಿ ಬೆಳೀತಾ ಇದ್ದೀವಿ. ಈ ಸೀಬೆ ಬೆಳೆ ಇದೆಯಲ್ಲ, ಪೋಷಕಾಂಶ ಭರಿತವಾಗಿರ್ತಕ್ಕಂಥ ಒಂದು ಹಣ್ಣಿನ ಬೆಳೆ ಇದು. ಇದನ್ನು ಉಷ್ಣವಲಯದ ಹಣ್ಣು ಅಂತಲೂ ಕೂಡ ಹೇಳ್ತೀವಿ, ಅಥವಾ ಆಪಲ್ ಆಫ್ ದಿ ಟ್ರಾಪಿಕ್ಸ್ ಅಂತಲೂ ಕೂಡ ಹೇಳ್ತೀವಿ. ಯಾಕೆಂತ ಹೇಳಿದರೆ, ಪೋಷಕಾಂಶಗಳ ವಿಚಾರದಲ್ಲಿ ನಾವು ತುಲನೆ ಮಾಡಿದಾಗ ಆಪಲ್ಗಿಂತ ಹೆಚ್ಚಿನ ಪೋಷಕಾಂಶಗಳು ಈ ಸೀಬೆ ಹಣ್ಣಿನಲ್ಲಿದ್ದಾವೆ. ಉದಾಹರಣೆಗೆ ಹೇಳಬೇಕು ಅಂದರೆ ವೈಟಮಿನ್ ಸಿ ಕಂಟೆಂಟ್ ಜಾಸ್ತಿ ಇದೆ ಇದರಲ್ಲಿ, ವೈಟಮಿನ್ ಎ ಕಂಟೆಂಟ್ ಜಾಸ್ತಿ ಇದೆ, ದೇಹದ ಪಚನಕ್ರಿಯೆಗೆ ಬೇಕಾಗಿರ್ತಕ್ಕಂಥ ಫೈಬರ್ ಕಂಟೆಂಟ್ ಜಾಸ್ತಿ ಇದೆ. ಹಾಗಾಗಿ ಈ ಸೀಬೆ ಹಣ್ಣನ್ನು ನಾವು ಪೋಷಕಾಂಶ ಭರಿತವಾಗಿರ್ತಕ್ಕಂಥ ಹಣ್ಣು ಎಂದು ಕರಿತೇವೆ. ಹಾಗಾಗಿಯೇ ಮುಂದಿನ ಒಂದು ಕೆಲವು ವರ್ಷಗಳ ಹಿಂದೆ ಇದು ಕೇವಲ ಒಂದು ಮನೆ ಹಿಂಭಾಗದ ಒಂದು ಹಣ್ಣಿನ ಗಿಡ ಆಗಿದ್ರೂ ಕೂಡ ಇತ್ತೀಚಿನ ದಿನಗಳಲ್ಲಿ ಒಂದು ವಾಣಿಜ್ಯ ಮಟ್ಟಕ್ಕೆ ಇದು ಬೆಳೆದು ನಿಂತಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ತಮಗೆ ಗೊತ್ತಿರ್ಬೋದು, ಒನ್ ಡಿಸ್ಟಿಕ್ ಒನ್ ಪ್ರಾಡಕ್ಟ್ ಅಂತ ಒಂದು ಯೋಜನೆ ಅಡಿಯಲ್ಲಿ ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ಈ ಒಂದು ಬೆಳೆಯನ್ನು ವಾಣಿಜ್ಯವಾಗಿ ಬೆಳೆಯೋದಕ್ಕೆ ತೋಟಗಾರಿಕೆ ಇಲಾಖೆಯಿಂದ ಸಾಕಷ್ಟು ಪ್ರಾಮುಖ್ಯತೆಯನ್ನು ಕೊಡ್ತಿದ್ದಾರೆ. ಆ ಮೂಲಕ ಉತ್ಪಾದನೆ ಹೆಚ್ಚಿನ ಮಾಡಬೇಕು, ಜೊತೆಗೆ ಅದರಿಂದ ಸಾಕಷ್ಟು ಪ್ರಮಾಣದ ಸಂಸ್ಕರಣಿತ ಪದಾರ್ಥಗಳನ್ನು ಉತ್ಪಾದನೆ ಮಾಡೋದು ಕೂಡ ಫ್ಯಾಕ್ಟ್ರಿಗಳು ಉತ್ಪಾದನೆಗೂ ಕೂಡ ಅವಕಾಶ ಮಾಡ್ತಾ ಇದ್ದಾರೆ ಈ ಒಂದು ಇದರಲ್ಲಿ. ಈಗ ಇತ್ತೀಚಿನ ದಿನಗಳಲ್ಲಿ ನಮ್ಮ ಆರೋಗ್ಯದ ಪರಿಸ್ಥಿತಿ ಬದಲಾಗ್ತಾ ಇರೋದ್ರಿಂದ ಮನುಷ್ಯಂದು ಸಕ್ಕರೆ ಕಾಯಿಲೆ ಬಂದ ಮೇಲೆ ನಮ್ಮ ಸೀಬೆಗೆ ಹೆಚ್ಚಿನ ಮಹತ್ವ ಬಂದಿದೆ. ಏಕೆಂದರೆ ಇದರಲ್ಲಿ ನಮ್ಮ ಮನುಕುಮಾರ್ ಅವರು ಹೇಳಿದ ಹಾಗೆ ನಾರಿನ ಅಂಶ ಹೆಚ್ಚಾಗಿರೋದ್ರಿಂದ ಸಕ್ಕರೆ ಕಾಯಿಲೆ ನಿರ್ವಹಣೆಗೆ ಇದು ಭಾಳ ಅತ್ಯಂತ ಪ್ರಮುಖ ಹಣ್ಣಾಗಿ, ಪ್ರಮುಖ ಆಹಾರ ಪದಾರ್ಥವಾಗಿ ಇವತ್ತು ಹೆಚ್ಚಿನ ಬೇಡಿಕೆ ಇದೆ. ಹೆಚ್ಚಿನ ಬೆಲೆ ತೆತ್ತು ಕೂಡ ಅದನ್ನು ತಗೊಳ್ಳೋದಕ್ಕೆ ಗ್ರಾಹಕರು ಸಿದ್ಧರಿದ್ದಾರೆ. ಇನ್ನು ಈ ಸೀಬೆ ಬೆಳೆ ಹೊಸದಾಗಿ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದರೆ ರೈತರಿಗೆ ಸಸ್ಯಾಭಿವೃದ್ಧಿಯ ಯಾವ ಗಿಡಗಳನ್ನ ಆಯ್ಕೆ ಮಾಡಬೇಕು ಅಂತ ಮೊದಲೇ ಒಂದು ಕ್ವೆಶ್ಚನ್ ಬರ್ತದೆ. ಈ ಸೀಬೆಯಲ್ಲಿ ಹಲವಾರು ವಿಧಾನಗಳಲ್ಲಿ ನಾವು ಸಸ್ಯಗಳನ್ನ ಉತ್ಪಾದನೆ ಮಾಡ್ಬೋದಾಗಿದೆ. ಉದಾಹರಣೆಗೆ ಬೀಜಗಳಿಂದ ಬಹಳ ಈಸಿಯಾಗಿ ನಾವು ಗಿಡಗಳನ್ನ ಮಾಡ್ಕೋಬೋದು. ಆದರೆ ಒಂದು ಸಮಸ್ಯೆ ಏನಂತ ಹೇಳಿದರೆ, ಈ ಒಂದು ಸೀಬೆ ಗಿಡನ ಆಫನ್ ಕ್ರಾಸ್ ಪಾಲಿನೇಟೆಡ್ ಅಂತ ಕರಿತೀವಿ. ಸುಮಾರು ಒಂದು 30-35% ಪರಕೀಯ ಪರಾಗಸ್ಪರ್ಶ ಕ್ರಿಯೆಯಿಂದ ಕಾಯಿ ಹಣ್ಣುಗಳು ಸೆಟ್ ಆಗ್ತದೆ. ಹಾಗಾಗಿ ಏನಾಗುತ್ತೆ ಅಂತ ಹೇಳಿದರೆ, ನಾವು ಬೀಜದಿಂದ ಗಿಡಗಳು ಭಾಳ ಈಸಿಯಾಗಿ ಉತ್ಪಾದನೆ ಮಾಡಿದ್ರೂ ಕೂಡ ಬೀಜದ ಗಿಡಗಳನ್ನ ನಾವು ಹೊಸ ತೋಟ ಮಾಡೋದಕ್ಕೆ ಉಪಯೋಗ ಮಾಡಬಾರ್ದು. ಅದರಲ್ಲಿ ತಾಯಿ ಮರದ ಗುಣಲಕ್ಷಣಗಳಿರೋದಿಲ್ಲ. ಹಾಗಾಗಿಯೇ ನಾವು ನಿರ್ಲಿಂಗ ರೀತಿಯಲ್ಲಿ ಉತ್ಪಾದನೆ ಮಾಡಿರ್ತಕ್ಕಂಥ ಗಿಡಗಳನ್ನ ಉಪಯೋಗ ಮಾಡಬೇಕಾಗ್ತದೆ ಹೊಸ ತೋಟ ಮಾಡೋದಕ್ಕೆ. ಹಾಗಾದರೆ ಯಾವ ಗಿಡಗಳನ್ನ ಉಪಯೋಗ ಮಾಡಬೇಕು ಅಂತ ಹೇಳಿದರೆ, ಒಂದು ಕಾಂಡದ ತುಂಡುಗಳಿಂದ ನಾವು ಗಿಡಗಳನ್ನ ಮಾಡ್ಕೋಬೋದು. ಇಲ್ಲ ಅಂತ ಹೇಳಿದರೆ ಏರ್ ಲೇಯರಿಂಗ್ ಅಥವಾ ವಾತ ಗೂಟಿ ಅಂತಾರೆ, ಆ ಗಿಡಗಳನ್ನ ಉಪಯೋಗ ಮಾಡ್ಬೋದು. ಇಲ್ಲ ಅಂತ ಹೇಳಿದರೆ ಗ್ರಾಫ್ಟಿಂಗ್ ಅಂತ ಹೇಳ್ತಾರಲ್ಲ, ಆ ಗ್ರಾಫ್ಟಿಂಗ್ ವಿಧಾನದಿಂದ ಅಥವಾ ಕಸಿ ಕಟ್ಟಿದ ಗಿಡಗಳನ್ನೂ ಕೂಡ ಉಪಯೋಗ ಮಾಡ್ಬೋದಾಗಿದೆ. ಈ ಎಲ್ಲ ನಿರ್ಲಿಂಗ ರೀತಿಯಲ್ಲಿ ಈ ಎಸ್ಪೆಷಲಿ ಗ್ರಾಫ್ಟಿಂಗ್ ಮಾಡೋದು, ಉದಾಹರಣೆಗೆ ನಾವು ಬೇರು ಗಿಡಗಳನ್ನ ಅಥವಾ ಬೀಜದಿಂದ ಉತ್ಪಾದನೆ ಮಾಡಿರ್ತಕ್ಕಂಥ ಗಿಡಗಳನ್ನ ನಾವು ಉಪಯೋಗ ಮಾಡಿಕೊಂಡು ಅದ್ರ ಮೇಲೆ ನಮಗೆ ಬೇಕಾಗಿರ್ತಕ್ಕಂಥ ತಳಿನ ಗ್ರಾಫ್ಟಿಂಗ್ ಮಾಡ್ಬೋದಾಗಿದೆ. ಸೊ ಇದು ಯಾವ ಸಸ್ಯಗಳನ್ನು ಉಪಯೋಗ ಮಾಡಬೇಕು ಅಂತ. ಇದರಲ್ಲಿ ನಾವು ಏರ್ ಲೇಯರಿಂಗ್ ಗಿಡಗಳು ಉಪಯೋಗ ಮಾಡಬೇಕಾ, ಇಲ್ಲ ಗ್ರಾಫ್ಟಿಂಗ್ ಮಾಡಿರ್ತಕ್ಕಂಥ ಗಿಡಗಳು ಉಪಯೋಗ ಮಾಡಬೇಕಾ ಅಂತ ಹೇಳಿದ್ರೆ, ನನ್ನ ಅನಿಸಿಕೆಯಲ್ಲಿ ದೊಡ್ಡ ಎತ್ತರದ ಗಿಡಗಳು ಅಥವಾ ದೊಡ್ಡ ಸೈಜಿನ ಗಿಡಗಳು ಬೇಕಾದರೆ ನಾವು ಏರ್ ಲೇಯರ್ಡ್ ಗಿಡಗಳನ್ನ ಉಪಯೋಗ ಮಾಡೋದು ಉತ್ತಮ. ಇಲ್ಲ ನಮಗೆ ಗ್ರಾಫ್ಟೆಡ್ ಗಿಡಗಳನ್ನ ಉಪಯೋಗ ಮಾಡಿದ್ದೆ, ಅದಲ್ಲಿ ಗ್ರಾಫ್ಟೆಡ್ಗೆ ನಾವು ಬೇರೆ ಗಿಡಗಳನ್ನ ಉಪಯೋಗ ಮಾಡೋದ್ರಿಂದ ಅವುಗಳ ಬೆಳವಣಿಗೆ ಚೆನ್ನಾಗಿರ್ತದೆ. ಆದರೆ ಒಂದು ರೈತರು ಬಾಂಧವರು ಒಂದು ಇಂಪಾರ್ಟೆಂಟ್ ವಿಚಾರ ನೆನ್ಪಿಟ್ಕೋಬೇಕು ಅಂತ ಹೇಳಿದರೆ, ಗ್ರಾಫ್ಟೆಡ್ ಪೋರ್ಷನಲ್ಲಿ ಕೆಳಭಾಗದಿಂದ ಸಾಕಷ್ಟು ಪ್ರಮಾಣದಲ್ಲಿ ಚಿಗುರುಗಳು ಬರ್ತಿರ್ತವೆ, ಅದನ್ನು ನಿಯಮಿತವಾಗಿ ತೆಗಿತಾ ಇರಬೇಕಾಗ್ತದೆ. ಆ ಮೂಲಕ ನಾವು ಯಾವುದಾದ್ರು ಒಂದು ಗಿಡಗಳನ್ನ ಉಪಯೋಗ ಮಾಡ್ಕೊಂಡು ನಾವು ತೋಟಗಳನ್ನ ಮಾಡ್ಕೋಬೋದಾಗಿದೆ. ತಳಿಗಳ ವಿಚಾರದಲ್ಲಿ ಹೇಳೋದಾದರೆ, ಈ ಸೀಬೆಯಲ್ಲಿ ಹಲವಾರು ತಳಿಗಳಿದ್ದಾವೆ. ಮೊದಲಿಂದನೂ ಕೂಡ ಈ ಸೀಬೆಯನ್ನು ಬೀಜದಿಂದನೇ ಉತ್ಪಾದನೆ ಮಾಡಿ ಗಿಡ ಮಾಡ್ತಿದ್ರು. ಹಾಗಾಗಿ ಪ್ರತಿಯೊಂದು ಪ್ರದೇಶದಲ್ಲೂ ಕೂಡ ಅವುಗಳ ಗುಣಧರ್ಮಕ್ಕೆ ಅನುಗುಣವಾಗಿ ಹಲವಾರು ತಳಿಗಳನ್ನ ನೋಡ್ಬೋದಾಗಿತ್ತು ನಾವು. ಆದರೆ ಅವುಗಳ ಗುಣಮಟ್ಟ ವೇರಿಯೇಷನ್ ಇರೋದರಿಂದ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಇದರಲ್ಲಿ ಕ್ರಾಪ್ ಇಂಪ್ರೂವ್ಮೆಂಟ್ ವರ್ಕ್ ಮಾಡಿದ್ದಾರೆ. ಹಲವಾರು ತಳಿಗಳು ಕೂಡ ಮಾರುಕಟ್ಟೆಯಲ್ಲಿ ಲಭ್ಯ ಇದೆ. ಮೊದಲನೇದಾಗಿ ಹೇಳಬೇಕು ಅಂತ ಹೇಳಿದರೆ, ಈ ಸೀಬೆಯಲ್ಲಿ ಭಾಳ ಫೇಮಸ್ ಆಗಿರ್ತಕ್ಕಂಥ ಒಂದು ತಳಿ ಅಂತ ಹೇಳಿದರೆ ಅಲಹಾಬಾದ್ ಸಫೇದ ಅಂತ ಹೇಳ್ಬಿಟ್ಟು. ಹೆಸರೇ ಹೇಳ್ದಂಗೆ ಅದರಲ್ಲಿ ಸಫೇದ ಅಂತ ಹೇಳಿದ್ರೆ ಒಳಗಿನ ತಿರುಳು ಬಿಳಿ ಬಣ್ಣದಾಗಿರ್ತದೆ. ಅದು ಭಾಳ ಫೇಮಸ್ ಆಗಿ ಅಲಹಾಬಾದ್ ರೀಜನಲ್ಲಿ ಬೆಳೀತಾ ಇದ್ರು. ಹಾಗಾಗಿ ಈ ಸೀಬೆಯಲ್ಲಿ ಭಾಳ ಮುಖ್ಯವಾದ ತಳಿ ಅಂದರೆ ಅಲಹಾಬಾದ್ ಸಫೇದ ಅಂತ ಹೇಳ್ಬೋದು. ಅದರಲ್ಲಿ ಇರ್ತಕ್ಕಂಥ ಬೀಜಗಳ ಪ್ರಮಾಣ ಕಡಿಮೆ, ತಿರುಳು ವೈಟ್ ಬಣ್ಣದ್ದು, ಜೊತೆಗೆ ತಿರುಳು ಮೃದುವಾಗಿರ್ತಕ್ಕಂಥದ್ದು. ಅದರಿಂದ ಇನ್ನೊಂದು ತಳಿನ ಅಭಿವೃದ್ಧಿ ಮಾಡಿದರೆ, ಅದರ ಹೆಸರು ಸರ್ದಾರ್ ಅಂತೇಳಿ ಅಥವಾ ಲಕ್ನೋ 49 ಅಂತೇಳಿ ತಾವೆಲ್ಲ ಕೇಳಿರ್ಬೋದು. ಅದು ಏನಾಗುತ್ತೆ ಅಂತ ಹೇಳಿದರೆ, ಆ ಮೂಲ ತಳಿಗೆ ಕಂಪೇರ್ ಮಾಡಿದಾಗ ಸ್ಪ್ರೆಡಿಂಗ್ ಗ್ರೋತ್ ಹ್ಯಾಬಿಟ್ ಇದೆ, ಹರಡಿಕೊಂಡು ಬೆಳೀತದೆ. ಅದರಲ್ಲಿರ್ತಕ್ಕಂಥ ಬೀಜಗಳು ಮೃದುವಾಗಿರ್ತದೆ, ಹಣ್ಣಿನ ತಿರುಳು ಕೂಡ ಮೃದುವಾಗಿದ್ದು, ಜೊತೆಗೆ ಅದು ಬಿಳಿ ಬಣ್ಣದಾಗಿರ್ತದೆ. ಇದು ಒಂದು ತಳಿ ಇದೆ.
ಸುಮಾರು 100 ವರ್ಷದ ಹಿಂದೆ ಮಾಡಿರ್ತಕ್ಕಂಥ ತಳಿ ಅದು ಈಗಲೂ ಕೂಡ ರನ್ನಿಂಗ್ ತಳಿನೇ ಅಂತಲೇ ಹೇಳ್ಬೋದಾಗಿದೆ ನಾವು. ಅದು ಬಿಟ್ಟರೆ ಇತ್ತೀಚಿನ ದಿನಗಳಲ್ಲಿ ಸೀಬೆನ ಭಾಳಷ್ಟು ಸಂಸ್ಕರಿತ ಪದಾರ್ಥಗಳ ಉತ್ಪಾದನೆಯಲ್ಲಿ ಉಪಯೋಗ ಮಾಡ್ತಿದ್ದಾರೆ. ಉದಾಹರಣೆಗೆ ಜ್ಯೂಸ್ ಆಗಿರ್ಬೋದು, ಬರ್ಫಿ ಆಗಿರ್ಬೋದು, ಕ್ಯಾಂಡಿ ಮಾಡೋದಕ್ಕೆಲ್ಲ ಉಪಯೋಗ ಮಾಡ್ತಿದ್ದಾರೆ. ಆ ಒಂದು ನಿಟ್ಟಿನಲ್ಲಿ ನೋಡೋದಾದರೆ ಪಿಂಕ್ ಬಣ್ಣದ ತಳಿಗಳಿಗೆ ಭಾಳ ಡಿಮ್ಯಾಂಡ್ ಇದೆ ಅಂತಲೇ ಹೇಳ್ಬೋದಾಗಿದೆ. ಉದಾಹರಣೆಗೆ ನಿಮಗೆಲ್ಲ ಕೇಳಿರ್ಬೋದು, ತೈವಾನ್ ಪಿಂಕ್ ಅಂತೇಳಿ ರೈತರು ಬೆಳೀತಿದ್ದಾರೆ. ಅಥವಾ ಲಲಿತ್ ಅಂತ ಒಂದು ತಳಿನ ರೈತರು ಭಾಳಷ್ಟು ಪ್ರಮಾಣದಲ್ಲಿ ಬೆಳೀತಾ ಇದ್ದಾರೆ, ಅದನ್ನು ಕೂಡ ಪಿಂಕ್ ಕಲರ್ ಇದೆ. ನಮ್ಮ IHR ಬ್ಯಾಂಗ್ಳೂರಿಂದ 2 ತಳಿಗಳನ್ನ ಬಿಟ್ಟಿದ್ದಾರೆ, ಅರ್ಕ ರಶ್ಮಿ ಮತ್ತು ಅರ್ಕ ಕಿರಣ್ ಅಂತ. ಅವುಗಳ ತಿರುಳು ಕೂಡ ಪಿಂಕ್ ಕಲರ್ ಆಗಿರ್ತದೆ. ಈ ಪಿಂಕ್ ಕಲರ್ ತಳಿಗಳು ಪೋಷಕಾಂಶಗಳ ವಿಚಾರದಲ್ಲಿ ನೋಡಿದಾಗ ಒಂದು ಹೆಜ್ಜೆ ಮುಂದೆನೆ ಅಂತಲೇ ಹೇಳ್ಬೋದಾಗಿದೆ. ಕಾರಣ ಏನಂತ ಹೇಳಿದರೆ ಅದರಲ್ಲಿ ಪಿಂಕ್ ಕಲರೇಷನ್ಗೆ ಲೈಕೋಪಿನ್ ಅನ್ನೋ ಒಂದು ಪಿಗ್ಮೆಂಟ್ ಕಾರಣ ಆಗಿರ್ತದೆ. ಈ ಲೈಕೋಪಿನ್ ಯೂಶಲಿ ನಮಗೆ ಗೊತ್ತಿದೆ ಟೊಮೆಟೊ ಬೆಳೆಯಲ್ಲಿ ಜಾಸ್ತಿ ಇರ್ತದೆ, ಟೊಮೆಟೊ ಹಣ್ಣಿನಲ್ಲಿ ಜಾಸ್ತಿ ಇರ್ತದೆ. ಆದರೆ ಅದಕ್ಕಿಂತ ಜಾಸ್ತಿ ಪ್ರಮಾಣದಲ್ಲಿ ನಮ್ಮ ಸೀಬೆಯಲ್ಲಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ಲೈಕೋಪಿನ್ನು ನಮ್ಮ ಹ್ಯೂಮನ್ ಮೇಲ್ಸಲ್ಲಿ ರಿಪ್ರೊಡಕ್ಟಿವ್ ಫಿಟ್ನೆಸ್ಸಿಗೆ ಬೇಕಾಗ್ತದೆ. ಹಾಗಾಗಿ ಪೋಷಕಾಂಶ ಭರಿತವಾಗಿರ್ತಕ್ಕಂಥ ಸೀಬೆಯಲ್ಲಿ ಪಿಂಕ್ ಬಣ್ಣದ ತಳಿಗಳು ಒಂದು ಹೆಜ್ಜೆ ಮುಂದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ರೈತರು ಸೀಬೆನ ಸಂಸ್ಕರಿತ ಪದಾರ್ಥ ಉತ್ಪಾದನೆಗೆ ಬೆಳೆದಿದ್ದೇ ಆದಲ್ಲಿ ಅಥವಾ ಫ್ಯಾಕ್ಟ್ರಿಗಳಿಗೆ ಬೆಳೆದಿದ್ದೇ ಆದಲ್ಲಿ ಪಿಂಕ್ ಕಲರ್ ಬಣ್ಣದ ತಳಿಗಳನ್ನ ಬೆಳೆಯೋದಕ್ಕೆ ಹೆಚ್ಚು ಮಹತ್ವ ಕೊಡ್ಬೋದು ಅಂತೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈಗೆಲ್ಲ KG ಸೀಬೆ ಅಂತ ಬೆಳೀತಾರಲ್ಲ ಡಾಕ್ಟ್ರೆ? ಹೌದು, KG ಸೀಬೆ ಅಂತ ಹೇಳಿದ್ರೆ ಅದ್ರ ಹೆಸರೇ ಹೇಳಿದಂಗೆ ಅದು ದೊಡ್ಡ ಸೈಜಿನ ಹಣ್ಣುಗಳನ್ನ ಬಿಡ್ತದೆ. ಆಲ್ಮೋಸ್ಟು 3/4 kg 1 kg ಅಷ್ಟು ಬಿಡುವಂಥ ಸೈಜ್ ಅಂತ ಹಣ್ಣನ್ನು ಬಿಡ್ತದೆ. ಅದನ್ನು ಕೂಡ ಪ್ರೈವೇಟ್ ತಳಿ, ಅದನ್ನು ಕೂಡ ಬೆಳಿಬೋದಾಗಿದೆ. ಅದು ನಾವು ಹೀಗೆ ಹೇಳಿದ್ನಲ್ಲ, ಲಕ್ನೋ 49 ಅಥವಾ ಅಲವಾ ಸಫೇದ ತಳಿಗಳು ಅಂತ ಹೇಳಿದ್ನಲ್ಲ, ಆ ತಳಿಗಳ ಗುಣಮಟ್ಟಕ್ಕೆ ಕಂಪೇರ್ ಮಾಡಿದರೆ ಆ ಮಟ್ಟಿಗೆ ಅದು ಇಲ್ಲ. ಆದ್ರೂ ಕೂಡ ಅದು ಒಂದು ರೈತರಿಗೆ ದೊಡ್ಡ ಸೈಜ್ ಆಗಿರೋದ್ರಿಂದ ಮಾರ್ಕೆಟಲ್ಲಿ ಜಾಸ್ತಿ ಅದಕ್ಕೆ ಧಾರಣೆ ಸಿಗ್ತದೆ, ಮಾರ್ಕೆಟಲ್ಲಿ ಅದು ಬೇಗ ಮೂವ್ ಆಗ್ತದೆ ಅಂತೇಳಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇನ್ನು ಈ ಸಸಿ ಮಡಿಯ ಹಂತದಲ್ಲಿ ನಮ್ಮ ಸೀಬೆ ಗಿಡಕ್ಕೆ ತೊಂದರೆ ಕೊಡುವಂಥ ಪ್ರಮುಖ ಕೀಟಪೀಡೆಗಳು ಅಂತಂದರೆ, ಈ ಸಸಿ ಮಾಡುವ ಹಂತದಲ್ಲಿ ಮೂತಿ ಹುಳುವಿನ ಮರಿಹುಳುಗಳು ನಮ್ಮ ನರ್ಸರಿಯಲ್ಲಿ ಬೇರುಗಳನ್ನು ತಿಂದು ನಾಶ ಮಾಡ್ತವೆ. ಹಾಗಾಗಿ ಅದಕ್ಕೆ ನಾವು ಸೂಕ್ತವಾದ ಕಾಳಜಿಯನ್ನು ತಗೋಬೇಕಾಗ್ತದೆ. ಸಸಿ ಮಡಿ ತಯಾರಿಸುವಂಥ ಸಂದರ್ಭದಲ್ಲಿ ಅದಕ್ಕೆ ಮೆಟರೈಸಿಯಮ್ ಅನ್ನುವಂಥ ಒಂದು ಜೈವಿಕ ಕೀಟನಾಶಕವನ್ನು ಮತ್ತು ಬೇವಿನ ಹಿಂಡಿಯನ್ನು ನಾವು ನಮ್ಮ ಸಸಿ ಮಡಿ ತಯಾರಿಸುವಂಥ ಒಂದು ಏನು ನಮ್ಮ ಮೂಲ ಪದಾರ್ಥಕ್ಕೆ ಅಥವಾ ಪಾಟಿಂಗ್ ಮಿಕ್ಸ್ಚರ್ಗೆ ಸೇರಿಸ್ಕೊಂಡ್ರೆ ಅದನ್ನು ಭಾಳ ಸರಳವಾಗಿ ಮತ್ತು ಸಸ್ಟೈನಬಲ್ ಆಗಿ ಇದನ್ನು ನಿರ್ವಹಣೆ ಮಾಡಲಿಕ್ಕೆ ನಮಗೆ ಸಾಧ್ಯ ಆಗ್ತದೆ. ಅನಿವಾರ್ಯ ಸಂದರ್ಭಗಳಲ್ಲಿ ಇವುಗಳ ಸಂಖ್ಯೆ ಜಾಸ್ತಿ ಇತ್ತು ಅಂದಾಗಷ್ಟೇ ಕೀಟನಾಶಕಗಳನ್ನು ನಾವು ಬಳಸಿ ಇದನ್ನು ನಿರ್ವಹಣೆ ಮಾಡ್ಕೋಬೇಕು. ಈಗಾಗಲೇ ತಮಗೆಲ್ರಿಗೂ ತಿಳಿದಿರೋ ರೀತಿ ನಮ್ಮ ಕ್ಲೋರ್ಪೈರಿಫಾಸ್ ಇರ್ಬೋದು ಅಥವಾ ಫಿಪ್ರೋನಿಲ್ ಇರ್ಬೋದು, ಇವುಗಳನ್ನು ಬಳಸಿ ಅಥವಾ ನಮ್ಮ ಹಳೆ ಕಾರ್ಟಾಪ್ ಹೈಡ್ರೋಕ್ಲೋರೈಡ್ ಹರಳುಗಳನ್ನು ಬಳಸಿ ನಾವು ಈ ಒಂದು ಕೀಟಗಳನ್ನು ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯ ಇದೆ. ಅದೇ ರೀತಿ ಈ ರೋಗಗಳ ವಿಚಾರಕ್ಕೆ ಬಂದಾಗೆ ರೋಗಗಳನ್ನು ಕೂಡ ಜೈವಿಕವಾಗಿ ನಾವು ನಿರ್ವಹಣೆ ಮಾಡಲಿಕ್ಕೆ ನಮ್ಮಲ್ಲಿ ಟ್ರೈಕೋಡರ್ಮ ಮತ್ತು ಸುಡಮಾನಸ್ಗಳನ್ನು ನಮ್ಮ ಪಾಟಿಂಗ್ ಮಿಕ್ಸ್ಚರ್ಗಳಿಗೆ ಅನಿವಾರ್ಯವಾಗಿ ಬಳಸೋದ್ರಿಂದ ಇವುಗಳನ್ನು ನಮ್ಮ ಸಸಿ ಮಡಿಗಳಲ್ಲಿ ಅಥವಾ ಅದಕ್ಕೆ ಬರದ ಹಾಗೆ ಕಟಿಂಗ್ಸ್ಗಳಿಗೆ ಬರದ ಹಾಗೆ ನಾವು ತೊಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಅದಕ್ಕೂ ಮಿತಿ ಮೀರಿ ಬಂದಾಗ ಅನಿವಾರ್ಯ ಸಂದರ್ಭಗಳಲ್ಲಷ್ಟೇ ನಾವು ಶಿಲೀಂಧ್ರನಾಶಕಗಳನ್ನು, ರಾಸಾಯನಿಕ ಶಿಲೀಂಧ್ರನಾಶಕಗಳನ್ನು ಬಳಸಿ ಇವುಗಳನ್ನು ನಿರ್ವಹಣೆ ಮಾಡ್ಕೋಬೇಕಾಗುತ್ತೆ. ರೈತ ಬಾಂಧವರೇ, ಪ್ರತಿದಿನ ಸಂಜೆ 6:50 ಪ್ರಸಾರವಾಗುವ ಕೃಷಿ ರಂಗ ಕಾರ್ಯಕ್ರಮಗಳನ್ನು ಮತ್ತೆ ಮತ್ತೆ ಕೇಳಬೇಕಾ? ಹಾಗಿದ್ರೆ ನಮ್ಮ ಯೂಟ್ಯೂಬ್ ಚಾನೆಲ್ AIR ಮೈಸೂರು 100.6 ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಮ್ಮ ಕೃಷಿ ಕಾರ್ಯಕ್ರಮಗಳು ಇದರಲ್ಲಿ ಯಾವಾಗಲೂ ಲಭ್ಯ. ಕೇಳಿ, ಆನಂದಿಸಿ ಮೈಸೂರು ಆಕಾಶವಾಣಿಯ ಕೃಷಿ ರಂಗ ಕಾರ್ಯಕ್ರಮಗಳನ್ನು. ಇನ್ನು ನಾಟಿ ಮಾಡೋ ವಿಚಾರದಲ್ಲಿ ಹೇಳೋದಾದರೆ, ನಾಟಿಗೆ ಸೂಕ್ತ ಕಾಲ ಜೂನ್ ಜುಲೈ ತಿಂಗಳು. ಯಾಕೆಂದರೆ ಅದರ ನಂತರ ಮಳೆಗಾಲ ಇರೋದ್ರಿಂದ ನೀರಿನ ರಿಕ್ವೈರ್ಮೆಂಟು ಕಡಿಮೆ ಇರ್ತದೆ. ಈಗ ನಾಟಿ ಮಾಡೋದಕ್ಕೆ ಅಂತರ ಅಂತ ಹೇಳಿದರೆ ಸುಮಾರು 6ರಿಂದ 6 ಮೀಟ್ರ್ ಅಥವಾ 5ರಿಂದ 5 ಮೀಟ್ರ್ ಅಂತೇಳಿ ರೆಗ್ಯುಲರ್ ನಾವು ಸ್ಪೇಸಿಂಗ್ನ ಹೇಳ್ತೀವಿ. ಇತ್ತೀಚಿನ ದಿನಗಳಲ್ಲಿ ರೈತರು ಅಧಿಕ ಸಾಂದ್ರತೆ ಬೇಸಾಯನ ಮಾಡ್ಕೊತಾರೆ. ಇರುವಂಥ ಸಣ್ಣ ಜಮೀನಲ್ಲಿ ಆದಷ್ಟು ಬೇಗದಲ್ಲಿ ಫಸಲು ಬರಬೇಕು, ಹೆಚ್ಚಿನ ಫಸಲು ಬರಬೇಕು ಅಂತ ನಿರೀಕ್ಷೆ ಅವರಿಗಿರ್ತದೆ. ಹಾಗಾಗಿ ಈ ರೀತಿ ಜಾಸ್ತಿ ಸ್ಪೇಸಿಂಗಲ್ಲಿ ಹಾಕಿದ್ರೆ ಅಥವಾ ನಾವು ರೆಗ್ಯುಲರ್ ಸ್ಪೇಸಿಂಗಲ್ಲಿ ಹಾಕಿದ್ದೆ ಅದರಲ್ಲಿ ಗಿಡಗಳ ಸಂಖ್ಯೆ ಕಡಿಮೆ ಕೂರ್ತದೆ, ಅವರಿಗೆ ಬರ್ತಕ್ಕಂಥ ಇಳುವರಿಗೂ ಕೂಡ ಕಡಿಮೆ ಇರ್ತದೆ. ಹಾಗಾಗಿ ಅಧಿಕ ಸಾಂದ್ರತೆ ಬೇಸಾಯನೂ ಕೂಡ ರೈತರು ಕೈಗೊಳ್ಬೋದಾಗಿದೆ. ಈ ಒಂದು ನಿಟ್ಟಿನಲ್ಲಿ ನೋಡೋದಾದರೆ ನಾವು ಸೀಬೆನ 3x3 ಮೀಟರ್ ಅಂತರದಲ್ಲಿ, ಇಲ್ಲ ಅಂತ ಹೇಳಿದರೆ 6x3 ಅಂತರದಲ್ಲಿ ನಾವು ಅಡ್ವೊಕೇಟ್ ಅಥವಾ ಹಾಕೋಬೋದಾಗಿದೆ. ಈ ಮೂಲಕ ಗಿಡಗಳ ಸಾಂದ್ರತೆಯೂ ಕೂಡ ಜಾಸ್ತಿ ಮಾಡ್ಬೋದು ಇನಿಷಿಯಲಿ. ಆ ಮೂಲಕ ಇಳುವರಿನೂ ಕೂಡ ಜಾಸ್ತಿ ತಗೊಳ್ಳುವಂಥ ಒಂದು ಅವಕಾಶ ಆಗ್ತದೆ ಅಂತೇಳಿ ಹೇಳಲಿಕ್ಕೆ ಇಷ್ಟಪಡ್ತೀನಿ.
ಇನ್ನು ಗೊಬ್ಬರ ನಿರ್ವಹಣೆ ಅಥವಾ ನೀರಿನ ನಿರ್ವಹಣೆ ಬಗ್ಗೆ ಹೇಳೋದಾದರೆ, ಈ ಸೀಬೆ ಒಂದು ಭಾಳ ಗಡುಸಾಗಿರ್ತಕ್ಕಂಥ ಬೆಳೆ. ಇದು ಎಂಥ ಮಣ್ಣಲ್ಲಿ ಬಿಕ್ಕಿಡಿದ್ರೂ ನಾವು ಇದನ್ನು ಬೆಳಿಬೋದಾಗಿದೆ. ಆದ್ರೂ ಕೂಡ ನೀರು ಚೆನ್ನಾಗಿ ಹರಿದೋಗುವಂಥ ಮಣ್ಣಲ್ಲಿ ಬೆಳೆದ್ರೆ ಉತ್ತಮ ಅಂತೇಳಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಹವಾಗುಣನೂ ಕೂಡ ಭಾಳ ಇಂಪಾರ್ಟೆಂಟು. ಮೂಲತಃ ಇದು ಉಷ್ಣವಲಯದ ಬೆಳೆ ಆಗಿರೋದ್ರಿಂದ ಉಷ್ಣವಲಯ ಮತ್ತು ಸಮಶೀತೋಷ್ಣ ವಲಯ, ಟ್ರಾಪಿಕಲ್ ಸಬ್ ಟ್ರಾಪಿಕಲ್ ಎಲ್ಲ ರೀಜನಲ್ಲೂ ಕೂಡ ಬೆಳಿಬೋದು. ನಮ್ಮ ದೇಶದ ಉದ್ದಗಲಕ್ಕೂ ಕೂಡ ಈ ಬೆಳೆನ ಬೆಳಿಬೋದಾಗಿದೆ. ಅದು ಬಿಟ್ಟು ಇನ್ನು ನಾವು ಹೇಳಬೇಕು ಅಂತ ಹೇಳಿದರೆ, ನಾಟಿ ಸಮಯ ಅಂದರೆ ಜೂನ್ ಜುಲೈ, ಇದರಲ್ಲಿ ನಾವು ಗುಣಿಗಳನ್ನ ಸುಮಾರು 15ರಿಂದ 1 ತಿಂಗಳು ಮೊದಲು ನಾವು ಗುಣಿಗಳನ್ನ ಒಟ್ಕೊಂಡ್ಬಿಟ್ಟು ಅದು ಮೇಲ್ಗಡೆ ಇರ್ತಕ್ಕಂಥ ಟಾಪ್ ಸಾಯಿಲ್ ಕೆಂಪು ಮಣ್ಣನ್ನು ಬದಿಗಿಟ್ಕೋಬೇಕು. ಅದಕ್ಕೆ ಸುಮಾರು 15-20 kg ಅಷ್ಟು ಚೆನ್ನಾಗಿ ಕಳ್ತಿರ್ತಕ್ಕಂಥ ಕೊಟ್ಟಿ ಗೊಬ್ಬರನ ಮಿಕ್ಸ್ ಮಾಡ್ಕೊಳ್ಳಿ. 1 kg ಅಷ್ಟು ಬೇವಿನ ಹಿಂಡಿನ ಮಿಕ್ಸ್ ಮಾಡ್ಕೊಳ್ಳಿ, ಅಥವಾ ಯಾವುದೇ ಒಂದು ಕಾನ್ಸಂಟ್ರೇಟೆಡ್ ಆರ್ಗ್ಯಾನಿಕ್ ಮ್ಯಾನ್ಯೂರ್ ಅಂತ ಪೊಂಗ್ಯಾಮಿಯ ಕೇಕ್ ಅದನ್ನು ಕೂಡ ನಾವು ಹಾಕ್ಕೋಬೋದಾಗಿದೆ. ಅರ್ಧ kg ಅಷ್ಟು ಸಿಂಗಲ್ ಸೂಪರ್ ಫಾಸ್ಫೇಟ್ನ ಮಿಕ್ಸ್ ಮಾಡಿಕೊಂಡು ತೆಗೆದಿಟ್ಟಿರ್ತೀವಲ್ಲ ಕೆಂಪು ಮಣ್ಣು ಮತ್ತು ಟಾಪ್ ಸಾಯಿಲ್ ಇರುತ್ತೆ, ಅದ್ರ ಜೊತೆ ಮಿಕ್ಸ್ ಮಾಡಿ ಗುಣಿಗಳಿಗೆ ತುಂಬಿಕೊಂಡು ಒಂದು ಹದ ಮಳೆ ಆಗಿದ ನಂತರ ನಾವು ನಾಟಿ ಮಾಡ್ಬೋದಾಗಿದೆ. ನಾಟಿ ಮಾಡಿದ ನಂತರ ಸಪೋಸ್ ನಾವು ಗ್ರಾಫ್ಟೆಡ್ ಪ್ಲಾಂಟ್ ಯೂಸ್ ಮಾಡಿದ್ದೆ, ಅದರಲ್ಲಿ ಗ್ರಾಫ್ಟೆಡ್ ಪೋರ್ಷನ್ ಅಥವಾ ಕಸಿ ಮಾಡಿರೋ ಜಾಗ ಇದೆಯಲ್ಲ, ಮಣ್ಣಿನಿಂದ ಸುಮಾರು 3 ಅಂಗುಲ 3 ಇಂಚು ಎತ್ತರ ಇರೋಂಗೆ ನಾವು ನೋಡಬೇಕಾಗ್ತದೆ. ಇಲ್ಲ ಅಂತ ಹೇಳಿದರೆ ನೀರು ಗೀರೋದಕ್ಕೆ ಹೋಗಿ ಗ್ರಾಫ್ಟ್ ಫೇಲ್ ಆಗೋಂಥ ಚಾನ್ಸ್ ಇರ್ತದೆ. ನಾಟಿ ಮಾಡಿದ್ಮೇಲೆ ಗಿಡಗಳಿಗೆ ಒಂದು ಆಧಾರ ಕೋಲು ಕೊಟ್ಟು ಕಟ್ಟೋದು ಕೂಡ ಉತ್ತಮ ಒಂದು ಕ್ರಿಯೆ ಅಂತೇಳಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇನ್ನು ಮನು ಅವರು ಹೇಳಿದ ಹಾಗೆ ನಾಟಿ ಮಾಡಬೇಕಾದ್ರೆ ಇಲ್ಲೂ ಒಂದು ಎಚ್ಚರಿಕೆಯನ್ನು ವಹಿಸಬೇಕು. ನಮ್ಮಲ್ಲಿ ರೋಗ ಕೀಟಗಳ ಬಾಧೆ ಇದೆಯಾ ಇಲ್ವಾ ಅಂತೇಳಿ. ನಮ್ಮ ಪ್ರದೇಶದಲ್ಲಿ ಏನಾದರೂ ಈ ಸೀಬೆಗೆ ಬರುವಂಥ ಕೀಟ ರೋಗಗಳ ಬಾಧೆ ಜಾಸ್ತಿ ಇತ್ತು ಅಂದರೆ ಅಂಥ ಸಂದರ್ಭದಲ್ಲಿ ನಾವು ನಮ್ಮ ಟ್ರೆಡಿಷನಲ್ ಮೆಥಡ್ 6x6 ಮೀಟ್ರ್ ಅಥವಾ 6x5 ಮೀಟ್ರಿಗೆ ನಾವು ಹೋಗಬೇಕು. ಇಲ್ಲಿ ಅತಿ ಸಾಂದ್ರ ಬೇಸಾಯವನ್ನು ನಾವು ಕೈಗೊಳ್ಳಬಾರ್ದು. ಏಕೆ ಅಂತಂದರೆ ಈಗಾಗಲೇ ನಮ್ಮ ಸಂಶೋಧನೆಗಳಿಂದ ಭಾಳಷ್ಟು ದೃಢಪಟ್ಟಿದೆ, ಅಥವಾ ರೈತರ ಕ್ಷೇತ್ರಗಳಲ್ಲೂ ಕೂಡ ಭಾಳ ದೃಢಪಟ್ಟಿದೆ. ಎಲ್ಲಿ ನಾವು ಈ ಅತಿ ಸಾಂದ್ರ ಬೇಸಾಯವನ್ನು ಅಳವಡಿಸ್ಕೊಂಡಿದ್ದೀವಿ ಅಂಥ ಕಡೆ ನಮಗೆ ರೋಗ ಮತ್ತು ಕೀಟಗಳ ಬಾಧೆ ತುಂಬ ಜಾಸ್ತಿ ಆಗ್ತದೆ. ಏಕೆಂದರೆ ಭಾಳ ಹತ್ತಿರದಲ್ಲಿ ಗಿಡಗಳಿರ್ತವೆ, ಮತ್ತು ಒಂದಕ್ಕೆ ಬಂದದ್ದು ಇನ್ನೊಂದಕ್ಕೆ ಭಾಳ ವೇಗವಾಗಿ ಹರಡಿಕೊಂಡು ರೋಗಗಳಾಗಲಿ ಕೀಟಗಳಾಗಲಿ ಭಾಳ ಹೆಚ್ಚಿನ ಸಂಖ್ಯೆಯಲ್ಲಿ ಬರುತ್ತದೆ. ಆ ಒಂದು ಕಾಳಜಿಯನ್ನು ನಾವು ನಾಟಿ ಮಾಡುವ ಸಮಯದಲ್ಲೇ ನಾವು ಎಚ್ಚರಿಕೆ ವಹಿಸಬೇಕಾಗ್ತದೆ. ಇನ್ನು ನಂತರ ನಾವು ಈಗ ಸಸಿ ಮಡಿಗಳನ್ನು ಹೊರ ಪ್ರದೇಶದಿಂದ ತರೋದಾದರೆ, ಅದರಲ್ಲೂ ಪ್ರಮುಖವಾಗಿ ಪ್ರೈವೇಟ್ ನರ್ಸರಿಗಳಿಂದ ತಗೋಬೇಕಾದ್ರೆ ಒಂದು ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ. ಏಕೆಂದರೆ ಇತ್ತೀಚಿನ ದಿನಗಳಲ್ಲಿ ನಮ್ಮಲ್ಲಿ ಬೇರುಗಂಟಿನ ಒಂದು ರೋಗ ಭಾಳ ಬಾಧೆಯನ್ನು ನಮ್ಮ ಸೀಬೆಗೆ ಕೊಡ್ತಾ ಇದೆ. ಆ ಕಾರಣಕ್ಕೋಸ್ಕರ ಭಾಳ ಜಾಗ್ರತೆಯಿಂದ ತರಬೇಕು. ಯಾವ ಸಸಿ ಮಡಿಯಿಂದ ನಾವು ತರ್ತಾ ಇದ್ದೀವಿ ಆ ಸಸಿ ಮಡಿನಲ್ಲಿ ಈ ಹುಳದ ಬಾಧೆ ಇದೆಯಾ, ಜಂತು ಹುಳುವಿನ ಬಾಧೆ ಇದೆಯಾ, ಬೇರುಗಂಟು ಜಂತು ಹುಳದ ಬಾಧೆ ಇದೆಯಾ, ಅಥವಾ ಇವರಿಂದ ತೊಗೊಂಡು ಹೋದಂಥ ತೋಟಗಳಲ್ಲಿ ಯಾವ ರೀತಿಯ ಕಂಪ್ಲೇಂಟ್ ಇದೆಯಾ ಅನ್ನೋದನ್ನು ಖಚಿತಪಡಿಸ್ಕೊಂಡು ನಾವು ನಾಟಿ ಮಾಡೋದು ಭಾಳ ಸೂಕ್ತ. ಅನಿವಾರ್ಯ ಸಂದರ್ಭಗಳಲ್ಲಿ ಅದು ಹುಳ ಇತ್ತು ಅಥವಾ ಇರ್ಬೋದು ಅನ್ನೋ ಸಂಶಯ ಬಂತು ಅಂದರೆ ಬೇವಿನ ಹಿಂಡಿಯನ್ನು ಹಾಕೋದ್ರಿಂದ ಅದನ್ನು ನಿಲ್ಬಿಡ್ಬೋದು. ಮತ್ತು ಅದೇ ರೀತಿ ಪೆಸಿಲೋಮೈಸಿಸ್ ಅನ್ನುವಂಥ ಒಂದು ಜೈವಿಕ ಜಂತು ಹುಳ ನಾಶಕ ಕೂಡ ನಮಗೆ ಲಭ್ಯ ಇದೆ. ಅದನ್ನು ಕೂಡ ಮಣ್ಣಿಗೆ ನಾಟಿಯ ಪೂರ್ವದಲ್ಲೇ ಸೇರಿಸೋದ್ರಿಂದ ಅಥವಾ ನಾಟಿಯ ಸಮಯದಲ್ಲೇ ಸೇರಿಸೋದ್ರಿಂದ ಈ ಒಂದು ಜಂತು ಹುಳವನ್ನು ನಿರ್ವಹಣೆ ಮಾಡಲಿಕ್ಕೆ ನಮಗೆ ಸಹಾಯ ಮಾಡ್ತದೆ. ಇನ್ನು ನೀರಿನ ನಿರ್ವಹಣೆ ಬಗ್ಗೆ ಹೇಳೋದಾದರೆ, ವಾತಾವರಣಕ್ಕೆ ಅನುಗುಣವಾಗಿ ಗಿಡದ ವಯಸ್ಸಿಗೆ ಅನುಗುಣವಾಗಿ ನಾವು ನೀರನ್ನ ಕೊಡಬೇಕಾಗ್ತದೆ. ಇನ್ನು ಗೊಬ್ಬರ ನಿರ್ವಹಣೆ ಬಗ್ಗೆ ವಿಚಾರದ ಹೇಳೋದಾದರೆ, ಇದನ್ನು ಕೂಡ ಗೊಬ್ಬರದ ಪ್ರಮಾಣ ನಾವು ನೀಡೋದು ಕೂಡ ಗಿಡಗಳ ಅನುಗುಣವಾಗಿಯೇ ಮತ್ತು ಮಣ್ಣಿನ ಗುಣಧರ್ಮಗಳ ಅನುಗುಣವಾಗಿಯೇ ನಾವು ಕೊಡಬೇಕಾಗ್ತದೆ. ಸುಮಾರು ಒಂದು ಅಂದಾಜಿನ ಪ್ರಕಾರ ಒಂದು ಗಿಡಕ್ಕೆ ಕ್ಯಾಲ್ಸಿಯಂ ಅಮೋನಿಯಂ ನೈಟ್ರೇಟ್ ಕ್ಯಾನ್ ಫರ್ಟಿಲೈಸರ್ ಅಂತ ಕರಿತೀವಿ. ಇಲ್ಲ ಅಂತ ಹೇಳಿದ್ರೆ 1 kg ಆಫ್ DAP ಮತ್ತು ಅರ್ಧ kg ಆಫ್ ಸಿಂಗಲ್ ಸೂಪರ್ ಫಾಸ್ಫೇಟು ಜೊತೆಗೆ ಅರ್ಧ kg ಆಫ್ ಪೊಟ್ಯಾಷಿಯಂ ಸಲ್ಫೇಟ್. ಈ ಮಿಶ್ರಣನ ನಾವು ಸುಮಾರು 3ರಿಂದ 4 ಸಮ ಕಂತುಗಳಲ್ಲಿ ಮಣ್ಣಿಗೆ ಕೊಡೋದು ಉತ್ತಮ. ಗಿಡದ ಸುತ್ತಲೂ ಕೂಡ ಪಾತಿ ಮಾಡಿಬಿಟ್ಟು, ಪಾತಿಲಾದರೂ ನಾವು ಕೊಡ್ಬೋದು. ಇಲ್ಲ ಅಂತ ಹೇಳಿದ್ರೆ ಗಿಡದ ಬೇರಿನ ಸುತ್ತಲೂ ಸುಮಾರು ಅರ್ಧ ಮೀಟ್ರು ಒಂದು ಸಣ್ಣದಾಗಿ ಒಂದು ಸರ್ಕ್ಯುಲರ್ ಟ್ರೆಂಚನ್ನಾದರೂ ಓಪನ್ ಮಾಡ್ಕೊಂಡು ಟ್ರೆಂಚಲ್ಲಾದರೂ ಕೊಟ್ಬಿಟ್ಟು ನೀರನ್ನ ನಾವು ಕೊಡೋದು ಉತ್ತಮ ಅಂತೇಳಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದು ಪ್ರಧಾನ ಗೊಬ್ಬರಗಳಾಯಿತು, ಪ್ರಧಾನ ಪೋಷಕಾಂಶಗಳಾಯಿತು. ಗಿಡದ ಬೆಳವಣಿಗೆಗೆ ಅದು ಪ್ರಧಾನ ಪೋಷಕಾಂಶಗಳಲ್ಲದೆ ಬೇರೆ ಪೋಷಕಾಂಶಗಳು ಬೇಕಾಗ್ತದೆ. ಅದನ್ನು ನಾವು ಸೂಕ್ಷ್ಮ ಪೋಷಕಾಂಶಗಳು ಅಂತೇಳಿ ಕರಿತೀವಿ. ಲಘು ಪೋಷಕಾಂಶಗಳು ಅಥವಾ ಮೈಕ್ರೋನ್ಯೂಟ್ರಿಯೆಂಟ್ಸ್ ಅಂತೇಳಿ ಹೇಳ್ತೀವಿ. ಅವುಗಳು ಬೇಕಾಗಿರ್ತಕ್ಕಂಥ ಪ್ರಮಾಣ ಕಡಿಮೆ, ಆದರೆ ಏನಾಗುತ್ತೆ ಅಂತೇಳಿ ಅವು ಆ ಗಿಡದ ಇಳುವರಿಯ ಮೇಲೆ ಮತ್ತು ಹಣ್ಣಿನ ಗುಣಮಟ್ಟದ ಮೇಲೆ ಭಾಳ ಪರಿಣಾಮ ಬೀಳ್ತವೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆ ಮೂಲಕ ನಾವು ನೋಡೋದಾದರೆ ಬೇಕಾಗಿರ್ತಕ್ಕಂಥ ಸೂಕ್ಷ್ಮ ಪೋಷಕಾಂಶಗಳಲ್ಲಿ ಜಿಂಕ್ ಮತ್ತು ಬೋರಾನ್ ಭಾಳ ಮುಖ್ಯ ಅಂತೇಳಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಹಾಗಾಗಿ ಗಿಡದ ಎಲೆಗಳ ಮೇಲೆ ಜಿಂಕ್ ಸಲ್ಫೇಟ್ 0.5%, ಬೋರಾನ್ ಅಥವಾ ಬೋರಾಕ್ಸ್ ಅದನ್ನು 0.5% ನಾವು ಎಲೆಗಳ ಮೇಲೆ ಸಿಂಪಡಣೆ ಮಾಡಿದ್ದೆ. ಅದರಲ್ಲಿ ಈ ಸೂಕ್ಷ್ಮ ಪೋಷಕಾಂಶಗಳು, ಅದರಲ್ಲೂ 2 ಪೋಷಕಾಂಶಗಳ ರಿಕ್ವೈರ್ಮೆಂಟ್ನ ನಾವು ಸರಿದೂಗಿಸ್ಬೋದು ಅಂತೇಳಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಡಾಕ್ಟರ್ ಮನುಕುಮಾರ್ ಅವರೇ, ತಾವು ಕೊಪ್ಪಳ ಜಿಲ್ಲೆ ಉದಾಹರಣೆ ಕೊಟ್ರಿ. ಅಂದರೆ ಕೊಪ್ಪಳ ಅಂದರೆ ಬಹಳ ಬಿಸಿಲಿರುವಂತಹ ಪ್ರದೇಶ ಅಲ್ವಾ? ಹೌದು. ಈಗ ನಮ್ಮ ಭಾಗ ವಿಶೇಷವಾಗಿ ಮೈಸೂರು, ಮಂಡ್ಯ, ಚಾಮರಾಜನಗರ
ಈ ಭಾಗದಲ್ಲೂ ಸೀಬೆನ ಲಾಭದಾಯಕವಾಗಿ ಬೆಳಿಬೋದು? ಹೌದು, ಡೆಫಿನೆಟ್ ಆಗಿ ಬೆಳಿಬೋದು. ಮಲೆನಾಡಲ್ಲಿ ಎಸ್ಪೆಷಲಿ ಸ್ವಲ್ಪ ಅದು ಹಣ್ಣುಗಳ ಗುಣಮಟ್ಟ ಅಷ್ಟೊಂದು ಚೆನ್ನಾಗಿರ್ಲಿಕ್ಕಿಲ್ಲ. ಯಾಕೆ ಅಂತ ಹೇಳಿದರೆ ವಾತಾವರಣದಲ್ಲಿ ನೀರಿನ ಆರ್ದ್ರತೆ ಇರ್ತದೆ, ಗಿಡ ಚೆನ್ನಾಗಿ ಬೆಳೀತದೆ, ಆದರೆ ಹಣ್ಣಿನ ಗುಣಮಟ್ಟ ಕಡಿಮೆ ಆಗೋಗ್ತದೆ. ಅದೇ ನಾವು ಬಯಲುಸೀಮೆಯಲ್ಲಿ ಸೂಕ್ತ ನೀರಾವರಿಯಲ್ಲಿ ಬೆಳೆದಿದ್ದಾಗ ಒಳ್ಳೆ ಗುಣಮಟ್ಟದ ಹಣ್ಣುಗಳನ್ನ ಪಡಿಬೋದಾಗಿದೆ. ಹಾಗಾಗಿ ಈ ಸೀಬೆ ಏನಿದೆಯಲ್ಲ ಬಯಲುಸೀಮೆಗೆ ಹೆಚ್ಚು ಸೂಕ್ತವಾಗಿರ್ತಕ್ಕಂಥ ತಳಿ ಅಂತಲೇ ಹೇಳ್ಬೋದು. ಮತ್ತು ನಮ್ಮ ಮೈಸೂರು ಸುತ್ತಮುತ್ತ ಭಾಗದಲ್ಲೂ ಕೂಡ ಈ ಒಂದು ಹವಾಗುಣಕ್ಕೆ ಚೆನ್ನಾಗಿ ಹೊಂದಿಕೊಂಡು ಚೆನ್ನಾಗಿ ಒಳ್ಳೆಯ ಗುಣಮಟ್ಟದ ಇಳುವರಿನೂ ಕೂಡ ಇಲ್ಲೂ ಕೂಡ ಪಡ್ಕೋಬೋದಾಗಿದೆ. ಎರಡನೇ ಪ್ರಶ್ನೆ, ತೆಂಗಿನ ತೋಟದಲ್ಲಿ ಬೆಳಿಬೋದಾ ಅಂತ ಕೇಳ್ತಾರೆ ನಮ್ಮವರು. ಬೆಳಿಬೋದೇ? ತೆಂಗಿನ ತೋಟದಲ್ಲಿ ಯೂಶಲಿ ನಾವು ಹೇಳೋದಿಲ್ಲ ಸರ್. ಯಾಕೆಂತ ಹೇಳಿದರೆ ಇದೂ ಕೂಡ ಒಂದು ಪೆರಿನಿಯಲ್ ಗಿಡ ಆಗಿರೋದ್ರಿಂದ ಅಷ್ಟೊಂದು ಸೂಕ್ತವಾಗಿರಲಿಲ್ಲ. ಬಿಸಿಲನ್ನು ಜಾಸ್ತಿ ಬೇಡುವಂಥ ಬೆಳೆ ಇದು. ಹಾಗಾಗಿ ತೋಟದಲ್ಲಿ ನೆರಳಿನಲ್ಲಿ ಇದನ್ನು ಬೆಳೆದಾಗ ಏನಾಗುತ್ತೆ, ನಮಗೆ ಗುಣಮಟ್ಟದ ಇದು ಬರೋದಿಲ್ಲ. ಮತ್ತು ಆ ಗಿಡಕ್ಕೆ ಬೇಕಾದಂಥ ಅಥವಾ ಆ ಗಿಡದ ಏನು ತಾಕತ್ತು ಏನಿರುತ್ತೋ ಅಷ್ಟು ಸಂಪೂರ್ಣ ಇಳುವರಿಯನ್ನು ಕೊಡೋದಕ್ಕೆ ಅದು ವಿಫಲವಾಗುತ್ತೆ. ಮೇ ಬಿ ಮನೆಗೆ ಬೇಕಾದ ಮನೆ ಬಳಕೆಗೆ ಬಳಸ್ಕೋಬೋದು, ಆದರೆ ವಾಣಿಜ್ಯವಾಗಿ ಬೆಳಿಬೇಕಾದಾಗ ಇದನ್ನು ನೆರಳಿನಲ್ಲಿ ಬೆಳೆಯೋದು ಬೇಡ. ಹೊರಗಡೆನೆ ಬೆಳೆದ್ರೆ ಭಾಳ ಉತ್ತಮ ಆಗುತ್ತೆ. ಬೇರೆ ಕೀಟಗಳು? ಇನ್ನು ಭಾಳಷ್ಟು ಸಲ ನಮ್ಮ ಎಲೆಗಳು ಕೆಂಪಾಗ್ತವೆ ಅಥವಾ ಹಳದಿ ಬಣ್ಣಕ್ಕೆ ತಿರುಗಿ ನಂತರ ಕೆಂಪಾಗ್ತವೆ. ಇದರಲ್ಲಿ ಪ್ರಮುಖವಾಗಿ ನಾನು ಆಗಲೇ ಹೇಳ್ದಂಗೆ ಜಂತು ಹುಳದ ಲಕ್ಷಣ ಇದ್ರೂ ಸಹ ಇದು ಪೋಷಕಾಂಶದ ಕೊರತೆಯ ಲಕ್ಷಣವನ್ನೇ ತೋರಿಸ್ತದೆ. ಪೋಷಕಾಂಶವನ್ನು ನಾವು ಮಣ್ಣಿಗೆ ಕೊಟ್ಟು ಅಥವಾ ಸಿಂಪಡಣೆ ಮಾಡಿನೂ ಕೂಡ ಅದು ಸುಧಾರಿಸಲಿಲ್ಲ ಅಂತಂದರೆ ಆಗ ಅನಿವಾರ್ಯವಾಗಿ ನಾವು ಬೇರುಗಳನ್ನು ಪರೀಕ್ಷಿಸಿ ನೋಡಬೇಕಾಗ್ತದೆ. ಬೇರಿನಲ್ಲಿ ಏನಾದ್ರೂ ಜಂತು ಹುಳ ಇತ್ತು ಅಂದರೆ ಆ ಬೇರುಗಳಲ್ಲಿ ಗಂಟುಗಳು ಕಾಣಿಸ್ತವೆ. ನಮಗೆ ಗಿಡದಿಂದ ಸುಮಾರು 1 ಅಡಿ ಅಂತರದಲ್ಲಿರುವಂಥ ಎಳೆಯ ಬೇರುಗಳನ್ನು ನಾವು ಸೂಕ್ಷ್ಮವಾಗಿ ಗಮನಿಸಿದ್ರೆ ಎಲ್ಲ ಸುಮಾರು ಒಂದು ನಮ್ಮ ಏನು ಹಲಸಂದೆ ಕಾಳಿನಷ್ಟು ಗಾತ್ರ ಅಥವಾ ಅದಕ್ಕಿಂತಲೂ ದಪ್ಪ ಗಾತ್ರದ ಗಂಟುಗಳನ್ನು ನಾವು ಬೇರುಗಳಲ್ಲಿ ಕಾಣಿಸ್ಬೋದು. ಅಂಥ ಬೇರುಗಳಿದ್ದರೆ ಅನಿವಾರ್ಯವಾಗಿ ನಾವು ಮೊದಲು ಈ ಒಂದು ರಾಸಾಯನಿಕಗಳನ್ನು ಬಳಸಿ ಇವನ್ನು ಮೊದಲು ಜಂತು ಹುಳವನ್ನು ನಿರ್ವಹಣೆ ಮಾಡಬೇಕು. ಅದಕ್ಕೆ ಪ್ರಮುಖವಾಗಿ ಇತ್ತೀಚಿನ ದಿನಗಳಲ್ಲಿ ನಮ್ಮ ವೇಲಮ್ ಪ್ರೈಮ್ ಅಥವಾ ನಿಮಿಡ್ಸ್ ಅನ್ನುವಂಥ ಈ ಜಂತುನಾಶಗಳನ್ನು ನಾವು ಬಳಸಿ ಅದನ್ನು ನಿರ್ವಹಣೆ ಮಾಡಿ, ತದನಂತರ ಕ್ರಮೇಣವಾಗಿ ಬೇವಿನ ಹಿಂಡಿ ಮತ್ತು ಪೆಸಿಲೋಮೈಸಿಸ್ ಲೈಲಾಸಿನಸ್ಸು ಇಂಥ ಒಂದು ಜೈವಿಕ ವಿಧಾನಗಳನ್ನು ಬಳಸ್ಕೊಂಡು ಇದನ್ನು ನಿರ್ವಹಣೆ ಮಾಡೋದಕ್ಕೆ ಸಹಾಯ ಆಗುತ್ತೆ. ಗಿಡದ ನಿರ್ವಹಣೆ? ಇನ್ನು ಗಿಡದ ನಿರ್ವಹಣೆ ವಾಣಿಜ್ಯವಾಗಿ ನಾವು ಬೆಳಿತಿದ್ದೀವಿ ಅಂತೇಳಿ ಗಿಡನ ನಿರ್ವಹಣೆ ಮಾಡೋದು, ಗಿಡದ ಆಕಾರ ನಿರ್ವಹಣೆ ಮಾಡೋದು ಕೂಡ ಭಾಳ ಮುಖ್ಯ ಅಂತೇಳಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಗಿಡನ ಹಂಗೆ ಬಿಟ್ಟರೆ ಅದ್ರ ಪಾಡಿಗೆ ಅದು ಬೆಳೀತದೆ, ಬಟ್ ನಮಗೆ ಅದರಿಂದ ಉತ್ತಮ ಇಳುವರಿ ಆದಾಯ ಇದೆ, ಉತ್ತಮ ಗುಣಮಟ್ಟದ ಹಣ್ಣುಗಳು ಬೇಕು. ಹಾಗಾಗಿ ಅದನ್ನು ನಾವು ಒಂದು ರೀತಿಯಲ್ಲಿ ಮೇಂಟೈನ್ ಮಾಡೋದು ಉತ್ತಮ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾಟಿ ಮಾಡಿ ಸುಮಾರು ಒಂದು 6 ತಿಂಗಳು ಅಥವಾ 1 ವರ್ಷದ ತನಕ ಬೆಳೆಯೋಕ್ಕೆ ಬಿಟ್ಟು ಆನಂತರ ಗಿಡನ ಚೂಟ್ಬೇಕು. ಮೇಲ್ಗಡೆ ಚೂಟಿದ ನಂತರ ಅದರಲ್ಲಿ ಬರ್ತಕ್ಕಂಥ ಸೈಡ್ ಶೂಟ್ಸ್ಗಳಲ್ಲಿ ಸುಮಾರು 2 ರಿಂದ 3 ಚೆನ್ನಾಗಿ ಈಕ್ವಲ್ ಡಿಸ್ಟೆನ್ಸ್ ಇರೋದನ್ನು ಬಿಟ್ಟುಕೊಂಡು ಅವುಗಳನ್ನ ಬೆಳೆಯೋಕ್ಕೆ ಬಿಡಬೇಕು. ಸುಮಾರು ಒಂದು 6 ತಿಂಗಳು ಅಥವಾ 3 ರಿಂದ 4 ತಿಂಗಳು ಬಿಟ್ಟ ನಂತರ ಬಿಟ್ಟಿರ್ತಕ್ಕಂಥ ರೆಂಬೆ ಕೊಂಬೆಗಳನ್ನ ಎಗೈನ್ 50% ಪ್ರೂನಿಂಗ್ ಮಾಡಿದ ಅಥವಾ ಕಟ್ ಮಾಡಿದ ನಂತರ ಅವುಗಳಲ್ಲಿ ನಾವು 2 ರಿಂದ 3 ಕಡ್ಡಿಗಳನ್ನ ಅಥವಾ ಬ್ರಾಂಚ್ಗಳನ್ನ ಬಿಡೋಕ್ಕೆ ನೋಡಬೇಕಾಗ್ತದೆ. ಈ ರೀತಿ ನಾವು ಮಾಡಿದ್ದೇ ಅದಲ್ಲಿ ಒಂದು ಛತ್ರಿ ಆಕಾರದಲ್ಲಿ ಗಿಡದ ಕೆನೋಪಿ ಡೆವಲಪ್ ಆಗ್ತದೆ. ಆ ಮೂಲಕ ಸೂರ್ಯನ ರಶ್ಮಿಗಳು ಯಥೇಚ್ಛ ಪ್ರಮಾಣದಲ್ಲಿ ಗಿಡಕ್ಕೆ ಸಿಗ್ತದೆ. ಅಲ್ಲಿ ನಾವು ಹೆಚ್ಚಿನ ಇಳುವರಿ ಗುಣಮಟ್ಟನ ನಾವು ಅಬ್ಸರ್ವ್ ಮಾಡ್ಬೋದಾಗಿದೆ. ಸೊ ಇದು ನಾವು ಗಿಡಕ್ಕೆ ಆಕಾರ ಕೊಡೋದಾಗ್ತದೆ. ಪ್ರತಿ ವರ್ಷ ಪ್ರೂನಿಂಗ್ ಮಾಡಬೇಕಾ? ಪ್ರತಿ ವರ್ಷ ಪ್ರೂನಿಂಗ್ ಅಂತ ಪ್ರತಿ ವರ್ಷ ಮಾಡಬೇಕು. ಈ ಗಿಡಕ್ಕೆ ಆಕಾರ ಕೊಡೋದೇನಿದೆಯಲ್ಲ ಅದನ್ನು ಒಂದು ಸತಿ ಮಾಡಿದ್ರೆ ಆಗ್ತದೆ. ಅದಾದ ನಂತರ ಗಿಡಕ್ಕೆ ಚಾಟ್ನಿ ಮಾಡೋ ಕ್ರಿಯೆ ಏನಿದೆ ಪ್ರೂನಿಂಗ್ ಇದೆಯಲ್ಲ ಅದು ಪ್ರತಿ ವರ್ಷ ಮಾಡಬೇಕು. ಪ್ರತಿ ವರ್ಷ ನಮಗೆ ಗಿಡದಲ್ಲಿರ್ತಕ್ಕಂಥ ಗೊಡ್ಡು ರೆಕ್ಕೆಗಳನ್ನಾಗಿರ್ಬೋದು ಅಥವಾ ಹೆಚ್ಚಾಗಿರುವಂಥ ರೆಕ್ಕೆಗಳಾಗಿರ್ಬೋದು, ಗಿಡದ ಒಳಗಡೆ ಬೆಳೆಯಿರ್ತಂಥ ರೆಕ್ಕೆಗಳಾಗಿರ್ಬೋದು ಅಥವಾ ಮೇಲಕ್ಕೆ ಲಂಬವಾಗಿ ಬೆಳೆಯಿರ್ತಕ್ಕಂಥ ರೆಕ್ಕೆಗಳಾಗಿರ್ಬೋದು, ಇವೆಲ್ಲನೂ ಕೂಡ ವಾಟರ್ ಶೂಟ್ಸ್ ಅಂತ ಹೇಳ್ತೀವಿ. ಅದನ್ನೆಲ್ಲ ನಾವು ತೆಗಿತಾ ಇರಬೇಕು. ಯಾವ ತಿಂಗಳು ಅಥವಾ ಯಾವ ಸಂದರ್ಭದಲ್ಲಿ ತೆಗೆಯೋದು ಸೂಕ್ತ? ಇದು ನಾವು ಪ್ರತಿ ವರ್ಷ ಹಾರ್ವೆಸ್ಟಿಂಗ್ ಆದ ನಂತರ ನಾವು ಯಾವಾಗ ಕೊಯ್ಲು ಮಾಡ್ತೀವಲ್ಲ, ಕೊಯ್ಲು ಆದ ನಂತರ ಒಂದು ಫರಾಲ್ ಎಲ್ಲನೂ ಕೂಡ ಚಾಟ್ನಿ ಮಾಡೋದು ಮುಖ್ಯ. ಸೀಬೆಯಲ್ಲಿ 2 ಸರಿ ಕೊಯ್ಲು ಬರುತ್ತಲ್ವ? ಸೀಬೆ ಗಿಡದಲ್ಲಿ ವಾತಾವರಣಕ್ಕೆ ಅನುಗುಣವಾಗಿ ಹೂಗಳು ಬರುತ್ತದೆ. ನಾವು ಹಂಗೇನೆ ಬಿಟ್ಟರೆ ವರ್ಷ ಪೂರ್ತಿ ನಾವು ಹೂಕಾಯಿಗಳನ್ನ ನೋಡ್ಬೋದಾಗಿದೆ. ಅದು ಕೂಡ ವಾತಾವರಣ ಅನುಗುಣವಾಗಿ ಅಂತ ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ನಾವು ಅದನ್ನು ಸೀಬೆಯನ್ನು ನಾರ್ತ್ ಇಂಡಿಯಾದಲ್ಲಿ ಬೆಳೆದಿದ್ದೆ ಆದಲ್ಲಿ ಅಲ್ಲಿ ಕ್ಲೈಮೆಟಿಕ್ ಕಂಡೀಷನ್ ಡಿಫ್ರೆನ್ಸ್, ಅಲ್ಲಿ ವರ್ಷದಲ್ಲಿ 2 ಸತಿ ಹೂ ಬಿಡ್ತದೆ, ಏಪ್ರಿಲ್ ಮೇ ಮತ್ತು ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ. ಅದೇ ನಾವು ಡೆಕ್ಕನ್ ಪ್ಲಾಟ್ಯೂ ಅಥವಾ ನಾವು ಸದರ್ನ್ ಇಂಡಿಯಾದಲ್ಲಿ ಬಂದು ನೋಡಿದ್ದೆ ಆದಲ್ಲಿ ಇಲ್ಲಿ ಟ್ರಾಪಿಕಲ್ ಟೈಪ್ ಆಫ್ ಕ್ಲೈಮೆಟಿಕ್ ಕಂಡೀಷನ್ ಇದೆ. ಇಲ್ಲಿ ಸೇಬೆ ಎವರ್ಗ್ರೀನ್ ಪ್ಲಾಂಟ್ ಆಗಿರ್ತದೆ. ವರ್ಷ ಪೂರ್ತಿ ಇದು ಎಲೆಗಳಿಂದ ಕೂಡಿರ್ತದೆ, ಇಲ್ಲಿ ಎಲೆಗಳು ಉದುರೋದಿಲ್ಲ. ಹಾಗಾಗಿ ವರ್ಷ ಪೂರ್ತಿ ಸ್ವಲ್ಪ ಪ್ರಮಾಣದಲ್ಲಿ ಹೂಕಾಯಿಗಳನ್ನ ನೋಡ್ಬೋದಾಗಿದೆ. ಆದ್ರೂ ಕೂಡ ನಾವು ವರ್ಷದಲ್ಲಿ 3 ಮುಖ್ಯ ಹೂವಿನ ಸೀಸನ್ಗಳನ್ನ ನೋಡ್ಬೋದಾಗಿದೆ. ಒಂದು, ಅದನ್ನು ನಾವು ಬಹಾರ್ ಅಂತೇಳಿ ಕರಿತೀವಿ. ಅಂಬೆ ಬಹಾರ್ ಅಂತ ಹೇಳಿದರೆ ಜನವರಿ ಫೆಬ್ರವರಿ ಹೂವಾಗ್ತದೆ. ಕರೆಸ್ಪಾಂಡಿಂಗ್ ಆಗಿ ನಮಗೆ ಹಣ್ಣುಗಳು ಜೂನ್ ಜುಲೈಲಿ ಸಿಗ್ತದೆ.
ಮಿರ್ಗ್ ಬಹಾರ್ ಅಂತ ಕರಿತೀವಿ. ಅದೇನು ಜೂನ್ ಜುಲೈಲಿ ಹೂ ಆಗ್ತದೆ. ಕರೆಸ್ಪಾಂಡಿಂಗಾಗಿ ನಮಗೆ ನವಂಬರ್ ಡಿಸೆಂಬರಲ್ಲಿ ನಮಗೆ ಹಣ್ಣುಗಳು ಸಿಗ್ತದೆ. ಅದಾದಮೇಲೆ ಅದಕ್ಕೂ ಮಧ್ಯದಲ್ಲಿ ಒಂದು ಹಸ್ತಬಹಾರ್ ಅಂತೇಳಿ ಹೂವಿನ ಒಂದು ಸೀಸನ್ ಇದೆ. ಅಂತೇಳಿದರೆ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ ಹೂ ಆಗ್ತದೆ. ನಮಗೆ ಹಣ್ಣುಗಳು ಮಾರ್ಚ್ ಏಪ್ರಿಲಲ್ಲಿ ಸಿಗ್ತದೆ. ಸೊ ಈ 3 ಪ್ರಧಾನವಾದ ಹೂವಿನ ಸೀಸನ್ಗಳನ್ನ ನಾವು ಸೀಬೆಯಲ್ಲಿ ನೋಡ್ಬೋದಾಗಿದೆ. ಮೇವು ಮೆಲುಕು. ಮೇವಿನ ಬೆಳೆಗಳ ಬೇಸಾಯ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ ಪ್ರತಿ ಬುಧವಾರ ಸಂಜೆ 6:50ಕ್ಕೆ ಕೃಷಿರಂಗದಲ್ಲಿ. ಸಹಯೋಗ ವಲಯ ಕೃಷಿ ಸಂಶೋಧನಾ ಕೇಂದ್ರ, ವಿಸಿ ಫಾರಂ, ಮಂಡ್ಯ. ಜೀವನವೆಷ್ಟು ಚೆನ್ನಾಗಿದೆ, ಕಲ್ಪನೆಗಿಂತಲೂ ಮಿಗಿಲಾಗಿದೆ. ನೆನಪಿಡಿ, ಮೇವು ಮೆಲುಕು. ಮೇವಿನ ಬೆಳೆಗಳ ಬೇಸಾಯ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ ಪ್ರತಿ ಬುಧವಾರ ಸಂಜೆ 6:50 ಕೃಷಿ ರಂಗದಲ್ಲಿ. ಎಷ್ಟೊಂದು ಸೌಂದರ್ಯವಿದೆ, ಎಷ್ಟೊಂದು ಆನಂದವಿದೆ. ಇನ್ನು ಆಕಾರ ಕೊಡೋದು ಹೇಳ್ತಾ ಇದ್ರು ಮನುಕುಮಾರ್ ಅವರು. ಈ ಆಕಾರದ್ದು ನಮ್ಮ ಕೀಟಗಳ ಮೇಲೆ, ಅದರಲ್ಲೂ ಪ್ರಮುಖವಾಗಿ ನಮ್ಮ ಟೀ ಸೊಳ್ಳೆ ಮತ್ತು ಹಣ್ಣಿನ ನೊಣ ಮತ್ತು ಮೀಲಿ ಬಗ್ಗು, ಬಿಳಿ ನೊಣ, ಇವುಗಳ ಒಂದು ಇದ್ರ ಮೇಲೆ ಭಾಳ ಪರಿಣಾಮವನ್ನು ಬೀರ್ತದೆ. ಸೂರ್ಯನ ರಶ್ಮಿ ಮತ್ತು ಗಾಳಿ ನಮ್ಮ ಗಿಡದ ಒಳಗಡೆ ಎಲ್ಲ ತಿರುಗಾಡಿತು, ಒಳಗಡೆ ಎಲ್ಲ ಎಲೆಗಳನ್ನು ನೋಡ್ತು ಅಂದರೆ ಅಂಥ ಸಂದರ್ಭಗಳಲ್ಲಿ ಈ ಕೀಟಗಳ ಹಾವಳಿ ಭಾಳ ಕಡಿಮೆ ಇರ್ತದೆ. ನಾವೇನಾದರೂ ಅದನ್ನು ಗಿಡ ಹಾಗೆ ಬೆಳ್ಕೊಂಡು ಹೋಗೋದಕ್ಕೆ ಬಿಟ್ವಿ ಅಂತಂದರೆ ಆ ಗಿಡ ನಂದು ಅಂತೇಳಿ ನಮ್ಮ ಟೀ ಸೊಳ್ಳೆ ಮೊದಲು ಹೇಳ್ತದೆ. ಅದರ ನಂತರ ಚಳಿಗಾಲದಲ್ಲಿ ಮತ್ತು ಬೇಸಿಗೆಯಲ್ಲಿ ನಮ್ಮ ಬಿಳಿ ನೊಣಗಳು ಅದರ ಮೇಲೆ ವ್ಯಾಪಕವಾದ ದಾಳಿಯನ್ನು ಮಾಡ್ತವೆ. ಆ ಕಾರಣಕ್ಕೋಸ್ಕರ ಮೊದಲನೇದು ಗಿಡ ನಾಟಿ ಮಾಡಿದ ಮೊದಲನೇ ವರ್ಷ ಗಿಡಕ್ಕೆ ಆಕಾರ ಕೊಡೋದ್ರಲ್ಲಿ ಭಾಳ ವಿಶೇಷ ಆದ್ಯತೆಯನ್ನು ನಾವು ಕೊಡಬೇಕು. ಅದರ ನಂತರ ಪ್ರತಿ ವರ್ಷ 2 ಅಥವಾ 3 ಬೆಳೆಗಳ ನಂತರ ಪ್ರತಿ ವರ್ಷ ನಾವು ಈ ಚಾಟಣಿಯನ್ನು ಮಾಡಿ ಹೆಚ್ಚಾಗಿರುವಂಥ ರೆಂಬೆ ಕೊಂಬೆಗಳನ್ನು ತೆಗೆದು, ಅದರಲ್ಲೂ ಬೈ ಚಾನ್ಸ್ ಏನಾದರೂ ಯಾವುದಾದ್ರೂ ಕೀಟದಾಳಿಗೆ ಅಥವಾ ರೋಗ ಬಾಧೆಗೆ ಒಳಗಾಗಿರುವಂಥ ರೆಂಬೆಗಳನ್ನು ಕಟ್ ಮಾಡಿ ತೆಗೆಯೋದ್ರಿಂದ ಈ ಒಂದು ಆಕಾರವನ್ನು ಅದೇ ರೀತಿ ಉಳಿಸ್ಕೊಂಡು ಅದರಲ್ಲಿ ಹೆಚ್ಚಿನ ಇಳುವರಿ ತಗೊಳ್ಳಿಕ್ಕೆ ಅವಕಾಶ ಇದೆ. ಮತ್ತು ಇಲ್ಲಿ ಕೀಟನಾಶಕಗಳ ಅಥವಾ ರೋಗನಾಶಕಗಳ ಬಳಕೆಯೂ ಕೂಡ ನಾವು ಹಿತಮಿತವಾಗಿ ಅನಿವಾರ್ಯ ಸಂದರ್ಭಗಳಲ್ಲಷ್ಟೇ ಬಳಸ್ಕೋಬೋದು. ಬೇಡ ಅಂದರೆ ಅನಾವಶ್ಯಕವಾಗಿ ಬಳಸೋ ಅವಶ್ಯಕತೆ ಇರೋದಿಲ್ಲ, ಯಾವಾಗ ಒಂದು ಒಳ್ಳೆಯ ಆಕಾರ ನಮ್ಮ ಗಿಡಕ್ಕೆ ಇದ್ದರೆ. ಇನ್ನು ಕೀಟಗಳ ನಿರ್ವಹಣೆಗೆ ಬಂತು ಅಂದರೆ ಟೀ ಸೊಳ್ಳೆ ನಮ್ಮ ಸೀಬೆಗೆ ಅತ್ಯಂತ ಹಾನಿ ಮಾಡುವಂಥ ಒಂದು ಪ್ರಮುಖ ಕೀಟ. ಇದು ಎಸ್ಪೆಷಲಿ ನಮ್ಮ ದೇಶದಲ್ಲಿ ಆಲ್ಮೋಸ್ಟ್ 100ಕ್ಕೂ ಹೆಚ್ಚು ಬಗೆಯ ಗಿಡಗಳ ಮೇಲೆ ಇದು ಬದುಕ್ತದೆ. ಅದರಲ್ಲಿ ನಮ್ಮ ಭಾಗದಲ್ಲಿ ಪ್ರಮುಖವಾಗಿ ಸೀಬೆ ನಂತರದಲ್ಲಿ ನಮ್ಮ ಗೇರು ಮತ್ತು ಟೀ ಅತ್ಯಂತ ಹೆಚ್ಚಾಗಿ ಬೆಳೆಯುವಂಥದ್ದು. ಇತ್ತೀಚಿನ ದಿನಗಳಲ್ಲಿ ನಮ್ಮ ನುಗ್ಗೆ ಕೂಡ ಇದಕ್ಕೆ ಭಾಳ ಹಾನಿಗೊಳಗಾಗ್ತಾ ಇದೆ. ಅದ್ರ ಜೊತೆ ಕೋಕೋ ಕೂಡ ಭಾಳಷ್ಟು ಜನ ನಾಟಿ ಮಾಡ್ತಾ ಇದ್ದಾರೆ. ಮತ್ತು ನಮ್ಮ ಅವಕ್ಯಾಡೋ, ಬೆಣ್ಣೆಹಣ್ಣು, ಇದನ್ನು ಕೂಡ ಭಾಳಷ್ಟು ಜನ ಹೆಚ್ಚಿನ ಮಟ್ಟದಲ್ಲಿ ನಾಡ್ತಾರೆ. ಅಂದರೆ ಇದ್ರ ಬಗ್ಗೆ ನಾವು ಭಾಳ ವಿಶೇಷವಾದ ಕಾಳಜಿ ತಗೋಬೇಕು. ಮತ್ತು ಬೇವು ಇದರ ಇನ್ನೊಂದು ಅತ್ಯಂತ ಪ್ರಮುಖವಾದಂಥ ಒಂದು ಆಸರೆ ಸಸ್ಯ. ಈಗಾಗಲೇ ಬೇವು ಭಾಳ ದುಸ್ಥಿತಿನಲ್ಲಿದೆ ಈ ಒಂದು ಕೀಟದ ಹಾವಳಿಯಿಂದ. ಮತ್ತು ಈ ಕೀಟ ಹಾವಳಿ ಮಾಡಿದ ನಂತರ ಅದರ ಮೇಲೆ ಬರುವಂಥ ಇನ್ನೊಂದು ರೋಗದಿಂದಾಗಿ ಭಾಳ ಹೀನಾಯ ಸ್ಥಿತಿನಲ್ಲಿದೆ ಇವತ್ತು ಬೇವು. ಹಾಗಾಗಿ ನಾವು ಕೂಡ ನಮ್ಮ ಸೀಬೆಯಲ್ಲಿ ಈ ಟೀ ಸೊಳ್ಳೆನ ಭಾಳ ವಿಶೇಷ ಮುತುವರ್ಜಿ ವಹಿಸಿ ನಿರ್ವಹಣೆ ಮಾಡಬೇಕಾಗ್ತದೆ. ಮೊದಲನೇದು ಆಕಾರ ಕೊಟ್ಟರೆ, ನಮ್ಮ ಈ ಟೀ ಸೊಳ್ಳೆ ವೈಶಿಷ್ಟ್ಯತೆ ಏನಪ್ಪ ಅಂದರೆ ನೇರಳೆ ಹೆಚ್ಚಾಗಿ ಬಿಸಿ ಜಾಸ್ತಿ ಇದ್ದು ಆರ್ದ್ರತೆ ಜಾಸ್ತಿ ಇದ್ದರೆ ಇದರ ಹಾವಳಿ ತುಂಬ ಜಾಸ್ತಿ ಆಗುತ್ತೆ. ಅದು ಯಾವಾಗ ಉಂಟಾಗುತ್ತೆ, ನಾವು ಪ್ರೂನಿಂಗ್ಸ್ ಚಾಟನಿ ಸರಿಯಾಗಿ ಮಾಡ್ಕೊಂಡಿಲ್ಲ, ನಮ್ಮ ಗಿಡ ಭಾಳ ದಟ್ಟವಾಗಿತ್ತು, ಅದರಲ್ಲಿ ನೆರಳಿದೆ, ಅದ್ರ ಜೊತೆಗೆ ಆ ಎಲೆಗಳು ಜಾಸ್ತಿ ಇದ್ದಾಗ ಅಲ್ಲಿ ಆರ್ದ್ರತೆಯೂ ಕೂಡ ಜಾಸ್ತಿ ಆಗುತ್ತೆ. ಅಥವಾ ನಾವೇನಾದರೂ ನೀರಾವರಿ ಕೊಟ್ಟಾಗ ಅಥವಾ ಮಳೆ ಹುಯ್ದಾಗ ಮೋಡ ಕವಿದ ವಾತಾವರಣ ಇದೆ, ಇಂಥ ಸಂದರ್ಭಗಳಲ್ಲಿ ಇದರ ಹಾವಳಿ ತುಂಬ ಜಾಸ್ತಿ ಆಗುತ್ತೆ. ಅದನ್ನು ನಿರ್ವಹಣೆ ಮಾಡೋದಕ್ಕೆ ಚಾಟಣಿ ಮಾಡೋದು ಭಾಳ ಅತ್ಯಂತ ಸಹಕಾರಿಯಾಗ್ತದೆ. ಮತ್ತು ಮಳೆ ಇದ್ದಂಥ ಸಂದರ್ಭಗಳಲ್ಲಿ ನಾವು ಸಾಧ್ಯ ಆದಷ್ಟು ಇದು ನೀರಾವರಿಯನ್ನು ನಾವು ಹಿತಮಿತವಾಗಿ ಅಥವಾ ನಿಲ್ಲಿಸೇ ಬಿಡಬೇಕು. ಮಳೆಗಾಲದಲ್ಲಿ ಇದಕ್ಕೆ ವಿಶೇಷವಾಗಿ ನೀರು ಕೊಡೋದು ಬೇಡ, ಏಕೆಂದರೆ ಇದು ಸ್ವಲ್ಪ ನೀರು ತಡ್ಕೊಂಡು ಬೆಳೆಯುವಂಥ ಒಂದು ಸಸ್ಯ ಆಗಿರೋದ್ರಿಂದ ಏನೂ ನಷ್ಟ ಆಗೋದಿಲ್ಲ. ಈ ಕೀಟದ ನಿರ್ವಹಣೆ ಮಾಡೋದ್ರಿಂದ ನಮಗೇನಾಗ್ತದೆ, ಬೈ ಚಾನ್ಸ್ ಏನಾದರೂ ನಾವು ಆರಂಭದಲ್ಲೇ ಈ ಗಿಡ ಮೊಗ್ಗಿದ್ದಾಗ, ಎಲೆಯ ಚಿಗುರಿದ್ದಾಗಲೇ ಎಲೆಯ ಮೊಗ್ಗುಗಳನ್ನೇ ಇದು ನಾಶ ಮಾಡಿ ಕೆಳಗೆ ಬೀಳಿಸ್ಬಿಡುತ್ತೆ. ಮತ್ತು ಎಲೆಗಳು ಏನಾದರೂ ಡೊಂಕಾಗಿದ್ದಾವೆ ಹಿಂಭಾಗಕ್ಕೆ, ತೊಟ್ಟಿನ ಕಡೆಗೆ ಅಥವಾ ಬೆನ್ನು ಮಧ್ಯ ಹುರಿಯ ಕಡೆಗೆ ಕೆಳಕ್ಕೆ ಬಕ್ಕೊಂಡಿದ್ದಾವೆ ಅಂತಂದರೆ ಅದರಲ್ಲಿ ಇದು
ಸಂತಾನಾಭಿವೃದ್ಧಿ ಆಗ್ತಾ ಇದೆ ಅಂತ. ಏಕೆಂದರೆ ಇದು ಆ ಮಧ್ಯ ನರದಲ್ಲಿ ಮೊಟ್ಟೆ ಇಡ್ತದೆ. ಮಧ್ಯ ನರ ಮೊಟ್ಟೆ ಇಟ್ಟಿದಾಗ ಆ ಯಾವ ಜಾಗದಲ್ಲಿ ಇದು ಮೊಟ್ಟೆ ಇಟ್ಟಿರುತ್ತೋ ಅಲ್ಲಿಗೆ ಅದು ಬೆಂಡ್ ಆಗ್ತದೆ. ಆ ಕಾರಣಕ್ಕೋಸ್ಕರ ಇದನ್ನು ನಾವು ವಿಶೇಷವಾಗಿ ನಾವು ಗಮನಿಸ್ತಾ ಇರಬೇಕು. ತದನಂತರ ನಮ್ಮ ಹೂವಿನ ಮೊಗ್ಗು ಬರುತ್ತಲ್ಲ, ಹೂವಿನ ಮೊಗ್ಗು ಬಂತು ಅಂದರೆ ಅದರಲ್ಲಿ ರಸ ಹೀರಿದ ತಕ್ಷಣವೇ ಆ ಮೊಗ್ಗು ಹೋದ್ರಿ ಕೆಳಗೆ ಬಿದ್ದೋಗ್ತದೆ ಮತ್ತು ಅದರಿಂದ ಮತ್ತೆ ಹೊಸ ಚಿಗುರು ಬರುತ್ತೆ. ಆ ಹೊಸ ಚಿಗುರನ್ನು ಇದು ಮತ್ತೆ ದಾಳಿ ಮಾಡ್ಕೋತಾ ಕಂಟಿನ್ಯೂಸ್ ಆಗಿ ಕಂಟಿನ್ಯೂ ಆಗ್ತಾ ಇರ್ತದೆ. ಎಳೆ ಕಾಯಿ ಬಂದಾಗ, ಒಂದು ಕಾಯಿ ನಮ್ಮ ಗೋಲಿ ಗಾತ್ರದಲ್ಲಿದ್ದಾಗ ಇದರ ಅವಳಿ ತುಂಬ ಜಾಸ್ತಿ ಇರುತ್ತೆ. ನಿಂಬೆ ಹಣ್ಣಿನ ಗಾತ್ರ ಬರೋವರೆಗೂ ಸಹ ಇದು ಸತತವಾಗಿ ದಾಳಿ ಮಾಡ್ತಾರೆ. ತದನಂತರ ಇದು ದಾಳಿಮಣ್ಣು ನಿಲ್ಲಿಸ್ಬಿಡುತ್ತೆ. ಭಾಳಷ್ಟು ಸಂದರ್ಭಗಳಲ್ಲಿ ಈ ಹಂತಗಳಲ್ಲಿ ನಾವು ಅದನ್ನು ಗಮನಿಸೋದೇ ಇಲ್ಲ. ನಾವೇನಿದ್ರೂ ಅದು ಕಾಯಿ ದಪ್ಪ ಆದಾಗ ಆ ಕಾಯಿಗಳ ಮೇಲೆ ಚುಕ್ಕೆಗಳು ಕಾಣಿಸ್ತವೆ. ಅದನ್ನು ಸಾಮಾನ್ಯವಾಗಿ ರೈತರು ಎಲ್ಲರೂ ಕೂಡ ಕಜ್ಜಿ ರೋಗ ಅಂತಲೇ ಕರೀತಾರೆ. ಅದರಲ್ಲಿ ರೋಗ ಅಂತ ಇನ್ನೊಂದು ಬೇರೆ ಬ್ಯಾಕ್ಟೀರಿಯಾದ ಕ್ಯಾಂಕರ್ ಒಂದು ಬರುತ್ತೆ. ಆದ್ರೂ ಆ ಕ್ಯಾಂಕರ್ ರೋಗ ಕಡಿಮೆ, ಈ ಒಂದು ಹುಳದ ಹಾವಳಿನೇ ಜಾಸ್ತಿ. ಕೆಲವೊಂದಷ್ಟು ಸಂದರ್ಭಗಳಲ್ಲಿ ಮಳೆ ಜಾಸ್ತಿ ಇದ್ದಾಗ ಆ ಕ್ಯಾಂಕರ್ ಕೂಡ ಜಾಸ್ತಿ ಆಗುತ್ತೆ. ಎರಡಕ್ಕೂ ಕನ್ಫ್ಯೂಸ್ ಮಾಡ್ಕೊಳ್ಳದೆ ಹುಳದಿಂದ ಬಂದಿದೆಯಾ ರೋಗದಿಂದ ಬಂದಿದೆ ಅನ್ನೋದು ಖಚಿತಪಡಿಸ್ಕೊಂಡು ನಾವು ಇದನ್ನು ನಿರ್ವಹಣೆ ಮಾಡಬೇಕಾಗ್ತದೆ. ಮತ್ತು ಇದರಲ್ಲಿ ನಾನು ಈಗಾಗಲೇ ಹೇಳ್ದಂಗೆ 3 ಹಂತಗಳು ಭಾಳ ಕ್ರಿಟಿಕಲ್. ಒಂದು ಎಳೆ ಚಿಗುರಿದ್ದಾಗ, ಎಲೆಗಳ ಚಿಗುರು, ತದನಂತರ ಹೂವಿನ ಮೊಗ್ಗು, ನಂತರ ಗೋಲಿ ಗಾತ್ರದ ಕಾಯಿ ಇದ್ದಾಗ, ಈ 3 ಹಂತಗಳಲ್ಲಿ ನಾವು ಕೀಟ ನಿರ್ವಹಣೆಯನ್ನು ಅನಿವಾರ್ಯವಾಗಿ ಮಾಡಲೇಬೇಕು. ಹೇಗೆ ಮಾಡಬೇಕು ಡಾಕ್ಟ್ರೆ? ಕೀಟ ನಿರ್ವಹಣೆ ಅಂತಂದರೆ ಇದಕ್ಕೆ ವಿಶೇಷವಾಗಿ ಸಂಪರ್ಕ ಕೀಟನಾಶಕಗಳು ಹೆಚ್ಚು ಪರಿಣಾಮಕಾರಿ. ಅದ್ರ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಅಂತರ್ವ್ಯಾಪಿ ಕೀಟನಾಶಕವಾದ ನಮ್ಮ ಎಲೆ ಚಿಗುರಿದ್ದಾಗ ಅತ್ಯಂತ ಪರಿಣಾಮಕಾರಿಯಾದಂಥದ್ದು ಅಂತಂದರೆ ನಮ್ಮ ಥಯಾಮೆಥಾಕ್ಸಾಮ್ ಅಥವಾ ಇಮಾಡಾಕ್ಲೋಪ್ರಿಡ್ ಭಾಳ ಪರಿಣಾಮಕಾರಿ, ಏಕೆಂದರೆ ಅವು ಲಾಂಗ್ ಲಾಸ್ಟಿಂಗ್ ಇರುತ್ತೆ. ಆ ಸಂದರ್ಭದಲ್ಲಿ ಕೆಲವೊಂದಷ್ಟು ಜನ ನಮ್ಮ ತತ್ತಿನಾಶಕ ಕೀಟನಾಶಕವಾದಂಥ ಪ್ರೊಫೆನೋಫಾಸ್ ಕೂಡ ಬಳಸೋದಕ್ಕೆ ಶಿಫಾರಸು ಮಾಡ್ತಾರೆ. ಬಟ್ ಇತ್ತೀಚಿನ ದಿನಗಳಲ್ಲಿ ನಾವು ಪ್ರೊಫೆನೋಫಾಸ್ ಅಥವಾ ಆರ್ಗನೋಫಾಸ್ಫೇಟ್ಸ್ನ ಕೈ ಬಿಡ್ತಾ ಇರೋದ್ರಿಂದ ಅದನ್ನು ನಾವು ಕೂಡ ಸ್ವಲ್ಪ ಇತಿಮಿತಿಯಲ್ಲೇ ಇದು ಮಾಡಬೇಕು. ಬಟ್ ಇನ್ನೊಂದು, ಈ ಥಯಾಮೆಥಾಕ್ಸಾಮ್ ಮತ್ತು ಇಮಿಡಾಕ್ಲೋಪ್ರಿಡನ್ನು ಹೂ ಇರುವಂಥ ಕಾಲದಲ್ಲಿ ದಯವಿಟ್ಟು ಬಳಸಬೇಡಿ. ಏಕೆಂದರೆ ಇದೊಂದು ಜೇನು ಹುಳುಗಳಿಗೆ ಭಾಳ ಪ್ರಮುಖ ಆಶ್ರಯ ಸಸ್ಯ ಆಗಿರೋದು ಮತ್ತು ಪರಾಗಸ್ಪರ್ಶವು ಕೂಡ ನಮ್ಮ ಹಣ್ಣಿನ ಇಳುವರಿ ಮತ್ತು ಗುಣಮಟ್ಟಕ್ಕೆ ಭಾಳ ಸಹಾಯ ಮಾಡೋದ್ರಿಂದ ಇಮಿಡಾಕ್ಲೋಪ್ರಿಡ್ ಅಥವಾ ಥಯಾಮೆಥಾಕ್ಸಾಮನ್ನು ಹೂ ಇರುವಂಥ ಕಾಲದಲ್ಲಿ ನಾವು ಬಳಸಬಾರ್ದು. ಅಂಥ ಸಂದರ್ಭಗಳಲ್ಲಿ ನಮಗೆ ಅಜರ್ಡಕ್ಟಿನ್ 10,000 ppm ಭಾಳ ಅತ್ಯಂತ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ. ಬೇವಿನ ಮೂಲದ ಕೀಟ. ಅದ್ರ ಜೊತೆಗೆ ಫಿಶ್ ಆಯಿಲ್ ರೋಸಿನ್ ಸೋಪು ಇವತ್ತಿನ ದಿನಗಳಲ್ಲಿ ಮಾರ್ಕೆಟಲ್ಲಿ ಸ್ವಲ್ಪ ಅದರ ಲಭ್ಯತೆ ಕೊರತೆ ಇದೆ. ಅಂಥ ಸಂದರ್ಭದಲ್ಲಿ ರೈತರು ಅವರೇ ಸ್ವಂತವಾಗಿ ಸುಮಾರು 5 kgಯಷ್ಟು ಮೀನಿನ ಅಂಗಡಿಗಳಲ್ಲಿ ದೊರೆಯುವಂಥ ವೇಸ್ಟು, ಆ ವೇಸ್ಟು ಅದ್ರ ಜೊತೆಗೆ 5 kg ಬೆಲ್ಲ ಸೇರಿಸಿ ಸುಮಾರು 1 ತಿಂಗಳು ಅದನ್ನು ಕೊಳೆ ಹಾಕಿ ನಂತರ ಅದನ್ನು ಒಂದು 50 ml ಶಾಂಪೂ ಸೇರಿಸಿ ಸಿಂಪರಣೆ ಮಾಡಿ ಅವರು ಅದಕ್ಕೆ ಸಾಮಾನ್ಯವಾಗಿ ಫಿಶ್ ಅಮೈನೋ ಅಂತ ಕರೀತಾರೆ ಅವರು. ಅದನ್ನು ಕೂಡ ಬಳಸೋದ್ರಿಂದ ಇದನ್ನು ಭಾಳ ಪರಿಣಾಮಕಾರಿಯಾಗಿ ನಾವು ನಿರ್ವಹಣೆ ಮಾಡ್ಬೋದು. ಬಟ್ ಇದನ್ನು ಹೂವಿನ ಹಂತ ಎಳೆ ಹಂತದಲ್ಲಷ್ಟೇ ಬೆಳೆಸಬೇಕು. ಏಕೆಂದರೆ ಕಾಯಿ ಹಂತದಲ್ಲಿ ಬೆಳೆಸಿದ್ರೆ ಇದ್ರ ವಾಸನೆ ಏನಾದರೂ ಹುಳ್ಕೊಂಡ್ರೆ ನಮಗೆ ಹಣ್ಣಿನ ಗುಣಮಟ್ಟ ಅಥವಾ ಗ್ರಾಹಕರಿಂದ ಸ್ವಲ್ಪ ಇದಾಗ್ಬೋದು. ಆ ಕಾರಣಕ್ಕೋಸ್ಕರ ಇದನ್ನು ಹೂವಿನ ಹಂತ ಎಳೆ ಹಂತದಲ್ಲಷ್ಟೇ ನಾವು ಬಳಸ್ಕೊಳ್ಳೋದು ಉತ್ತಮ. ಇನ್ನು ಸೀಬೆಯಲ್ಲಿ ಹೂಗಳ ನಿಯಂತ್ರಣ ಭಾಳ ಮುಖ್ಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆಗಲೇ ಹೇಳಿದೆ, ನಮ್ಮ ದಕ್ಷಿಣ ಭಾರತದಲ್ಲಿ ವರ್ಷದಲ್ಲಿ 3 ಬಾರಿ ಹೂಕಾಯಿಗಳನ್ನ ನಾವು ನೋಡ್ಬೋದಾಗಿದೆ. ಹಂಗೆ ಬಿಟ್ಬಿಟ್ರೆ ಏನಾಗುತ್ತೆ ಅಂತ ಹೇಳಿದರೆ ಹಣ್ಣಿನ ಗುಣಮಟ್ಟ ಕಡಿಮೆ ಆಗ್ತದೆ, ಹಣ್ಣಿನ ಇಳುವರಿ ಕಡಿಮೆ ಆಗ್ತದೆ. ಕೆಲವೊಂದು ಸೀಸನ್ಗಳಲ್ಲಿ ಹಣ್ಣಿಗೆ ಡಿಮ್ಯಾಂಡ್ ಇರೋದಿಲ್ಲ. ಹಾಗಾಗಿ ರೈತರು ವಾಣಿಜ್ಯವಾಗಿ ಬೆಳೀತಿದ್ದಾರೆ ಅಂತ ಹೇಳಿದರೆ ಈ 3 ಹೂವುಗಳಲ್ಲಿ ಯಾವ್ದಾದ್ರು ಒಂದು ಸೀಸನಲ್ಲಿ ನಾವು ಯಥೇಚ್ಛವಾಗಿ ಹಣ್ಣು ಕಾಯಿಗಳನ್ನ ಪಡ್ಕೊಂಡ್ರೆ ರೈತರಿಗೆ ಅನುಕೂಲ ಆಗ್ತದೆ. ಹಾಗಾಗಿ ಹೂಗಳ ನಿಯಂತ್ರಣ ಭಾಳ ಮುಖ್ಯ. ಅದಕ್ಕೂ ಮತ್ತೆ ಇನ್ನೂ ಹೇಗೆ ಬೇಕು ಅಂತ ಹೇಳಿದರೆ ಅದರಲ್ಲಿ ಏನು ಸಮಸ್ಯೆಗಳು ಹಂಗೆ ಅಂತ ಹೇಳೋದಾದರೆ, ಅಂಬೆ ಬಹಾರ್ ಅಂತ ಹೇಳಿದೆ, ಜಾನ್ವರಿ ಫೆಬ್ರವರಿ ಹೂ ಆಗ್ತದೆ, ಜೂನ್ ಜುಲೈಲಿ ಹಣ್ಣು ಸಿಗ್ತದೆ ಅಂತ ಹೇಳಿದೆ. ಜೂನ್ ಜುಲೈಲಿ ಸಿಕ್ಕಿದ ಹಣ್ಣದು ಏನಾಗುತ್ತೆ ಅಂತೇಳಿದ್ರೆ ಅದು ಮಳೆಗಾಲಕ್ಕೆ ಸಿಗೋದ್ರಿಂದ, ಮಳೆಗಾಲಕ್ಕೆ ಹಣ್ಣು ಬರೋದ್ರಿಂದ ಅಲ್ಲಿ ಹಣ್ಣಿನ ನೊಣಗಳ ಸಮಸ್ಯೆ ಜಾಸ್ತಿ ಆಗ್ತದೆ. ಒಂದು, ಹಣ್ಣಿನ ಗುಣಮಟ್ಟ ಕಡಿಮೆ ಆಗೋಗ್ತದೆ. ಹಾಗಾಗಿ ನಾವು ಅಂಬೆ ಬಹಾರ್ ಕ್ರಾಪ್ನ ಆದಷ್ಟು ಅವಾಯ್ಡ್ ಮಾಡೋದು ಒಳ್ಳೆಯದು ಅಂತ ಹೇಳ್ತೀನಿ. ಇನ್ನು ಮಿರ್ಗ್ ಬಹಾರ್ ವಿಚಾರದಲ್ಲಿ ಹೇಳೋದಾದರೆ ಹೂವು ಜೂನ್ ಜುಲೈಲಿ ಆಗ್ತದೆ, ಹಣ್ಣು ನಮಗೆ ಯಾವಾಗ ಸಿಗ್ತದೆ, ನವಂಬರ್ ಡಿಸೆಂಬರ್ ತಿಂಗಳಲ್ಲಿ ಸಿಗ್ತದೆ. ಹಂಗಂತ ಹೇಳಿದರೆ ಹಣ್ಣುಗಳ ಡೆವಲಪ್ಮೆಂಟಿಗೆ ಯಾವುದೇ ರೀತಿ ಸಮಸ್ಯೆ ಇಲ್ಲ. ಯಾಕಂತ ಹೇಳಿದರೆ ಆವಾಗ ಮಳೆಗಾಲದಲ್ಲಿ ಹಣ್ಣು ಡೆವಲಪ್ ಆಗ್ತದೆ. ಹಣ್ಣು ಮಾಗೋದು ಯಾವಾಗ ಅಂತ ಹೇಳಿದರೆ ಡಿಸೆಂಬರ್ ಜಾನ್ವರಿ ತಿಂಗಳಲ್ಲಿ ಚೆನ್ನಾಗಿ ಹಣ್ಣು ಮಾಗ್ತದೆ. ಆವಾಗ ಏನಾಗುತ್ತೆ, ಕ್ಲಿಯರ್ ವೆದರ್ ಕಂಡೀಷನ್ ಇರೋದ್ರಿಂದ ಹಣ್ಣುಗಳ ಗುಣಮಟ್ಟ ಚೆನ್ನಾಗಿರ್ತದೆ, ಹಣ್ಣುಗಳು ಸಿಹಿಯಾಗಿರ್ತದೆ, ಶುಗರ್ ಅಕ್ಯುಮುಲೇಷನ್ ಕೂಡ ಚೆನ್ನಾಗಿರ್ತದೆ. ಹಾಗಾಗಿ ಮಿರ್ಗ್ ಬಹಾರ್ ಕ್ರಾಪನ್ನು ರೈತರು ತಗೋಬೋದಾಗಿದೆ. ಇನ್ನು ಹಸ್ತಬಾರ್ ಕ್ರಾಪ್ ಅಂತ ಹೇಳಿದೆ, ಹಸ್ತಬಾರ್ ಕ್ರಾಪಲ್ಲಿ ಸೆಪ್ಟೆಂಬರ್ ಅಕ್ಟೋಬರ್ ಹೂ ಆಗ್ತದೆ. ಹಣ್ಣುಗಳು ಮಾಗುವಿಕೆ ಯಾವಾಗ ಆಗ್ತದೆ ಅಂತ ಹೇಳಿದರೆ ಮಾರ್ಚ್ ಏಪ್ರಿಲ್ ತಿಂಗಳಲ್ಲಿ ಅಥವಾ ಬೇಸಿಗೆ ಕಾಲದಲ್ಲಿ ಹಣ್ಣುಗಳು ಸಿಗ್ತದೆ. ಹಣ್ಣುಗಳು ಬೇಸಿಗೆ ಕಾಲದಲ್ಲಿ ಮಾಗೋದ್ರಿಂದ ಭಾಳ ಗುಣಮಟ್ಟ ತುಂಬ ಚೆನ್ನಾಗಿರ್ತದೆ. ಆದರೆ ಏನಾಗುತ್ತೆ ಅಂತ ಹೇಳಿದರೆ ಮೋಸ್ಟ್ ಆಫ್ ದಿ ಟೈಮ್ ನಾವು ಹಸ್ತಬಾರ್ ಕ್ರಾಪ್ ಇದೆಯಲ್ಲ, ಚಾನ್ಸ್ ಕ್ರಾಪ್ ಅಂತ ಹೇಳ್ತೀವಿ. ಕೆಲವೊಂದು ಸತಿ ಹೂ ಬಿಡ್ಬೋದು, ಕೆಲವೊಂದು ಸತಿ ಹೂ ಬಿಡ್ದನೇ ಇರ್ಬೋದು.
ನಾವು ಆ ಹೂವನ್ನ ಆ ಟೈಮಲ್ಲಿನೇ ಬಿಡಂಗೆ ಮಾಡೋದು ಕೂಡ ಭಾಳ ಕಷ್ಟ ಅಂತೇಳಿ ಹೇಳ್ಬೋದು. ಹಾಗಾಗಿ ಈ 3 ಸೀಸನ್ಗಳನ್ನು ನಾವು ಅವಲೋಕನೆ ನೋಡಿದಾಗ ಮಿರ್ಗ್ಬಹಾರ್ ಕ್ರಾಪು ಭಾಳ ಒಳ್ಳೆಯದು, ಅಥವಾ ಅದನ್ನೇ ರೈತರು ತೊಗೊಳೋದು ಒಳ್ಳೆಯದು ಅಂತೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗಾದರೆ ನಿಯಂತ್ರಣ ಯಾವ ರೀತಿ ಮಾಡಬೇಕು ಅನ್ನೋದಾದರೆ, ಈಗ ನಮಗೆ ಜೂನ್ ಜುಲೈ ಕ್ರಾಪನ್ನು ನಾವು ತಗೋಬೇಕು ಅಂತ ಹೇಳಿದರೆ ನಾವು ಜಾನ್ವರಿ ಫೆಬ್ರವರಿ ಆಗುವಂಥ ಹೂವನ್ನು ನಾವು ಕಡಿಮೆ ಮಾಡಬೇಕು ಅಥವಾ ನಿಲ್ಲಿಸಬೇಕಾಗ್ತದೆ. ಅದಕ್ಕೆ ಏನು ಮಾಡ್ಬೋದು ಅಂತ ಹೇಳಿದರೆ, ನವಂಬರ್ ಡಿಸೆಂಬರ್ ತಿಂಗಳಿಂದ ನಾವು ಗಿಡಗಳಿಗೆ ನೀರು ಕೊಡೋದನ್ನು ಕಡಿಮೆ ಮಾಡಿಬಿಡ್ಬೇಕು ಅಥವಾ ಅದನ್ನು ಕಂಪ್ಲೀಟಾಗಿ ಸ್ಟಾಪ್ ಮಾಡಿಬಿಡ್ಬೇಕು. ಅವಾಗೇನಾಗುತ್ತೆ, ಗಿಡಕ್ಕೆ ಮಾಯ್ಶ್ಚರ್ ಸ್ಟ್ರೆಸ್ ಕ್ರಿಯೇಟ್ ಆಗ್ತದೆ, ಎಲೆಗಳು ಉದುರಕ್ಕೆ ಸ್ಟಾರ್ಟ್ ಆಗ್ತದೆ, ಹೂಗಳು ಉದುರಕ್ಕೆ ಸ್ಟಾರ್ಟ್ ಆಗ್ತದೆ ಅಥವಾ ಹೂ ಬಿಡೋದು ಪ್ರಕ್ರಿಯೆ ಕಡಿಮೆ ಆಗಿಬಿಡ್ತದೆ. ಗಿಡದ ದೇಹದಲ್ಲಿ ಪೋಷಕಾಂಶಗಳೆಲ್ಲನೂ ಕೂಡ ಶೇಖರಣೆ ಆಗ್ತದೆ. ನಾವೇನು ಮಾಡ್ಬೋದು ಅಂತ ಹೇಳಿದರೆ, ಜೂನ್ ಜುಲೈ ಬರೋಕ್ಕಿಂತ ಮುಂಚೆ ನಾವು ಗಿಡಕ್ಕೆ ಪಾತಿ ಮಾಡಿಬಿಟ್ಟು ಚೆನ್ನಾಗಿ ಗೊಬ್ಬರ ಕೊಟ್ಬಿಟ್ಟು ಆಮೇಲೆ ನೀರನ್ನ ಕಾಯಿಸಿದ್ದೆ ಆದಲ್ಲಿ ಜೂನ್ ಜುಲೈ ತಿಂಗಳಲ್ಲಿ ಹೂ ಆಗ್ತದೆ ಅಂತ ಹೇಳಿದರೆ, ಜನವರಿ ಫೆಬ್ರವರಿ ತಿಂಗಳಲ್ಲಿ ಹೂ ಆಗೋದು ಕಡಿಮೆಯಾಗಿ ಜೂನ್ ಜುಲೈ ತಿಂಗಳಲ್ಲಿ ಚೆನ್ನಾಗಿ ಹೂ ಬರ್ತದೆ. ಆ ಮೂಲಕ ನಮಗೆ ಒಂದು ಸೀಸನಲ್ಲಿ ಒಳ್ಳೆಯ ಹೆಚ್ಚಿನ ಪ್ರಮಾಣದಲ್ಲಿ ಗುಣಮಟ್ಟದ ಹಣ್ಣುಕಾಯಿಗಳನ್ನ ಪಡ್ಕೋಬಹುದಾದೆ. ಮಾರ್ಕೆಟಲ್ಲೂ ಕೂಡ ಧಾರಣೆ ಕೂಡ ಚೆನ್ನಾಗಿ ರೈತರಿಗೆ ಸಿಗುತ್ತೆ ಅಂತೇಳಿ ಹೇಳಿಕ್ಕೆ ಇಷ್ಟಪಡ್ತೀನಿ. ಇನ್ನು ಅಸ್ತಬಾರ್ ಕ್ರಾಪಲ್ಲಿ ವಿಚಾರದಲ್ಲಿ ಹೇಳೋದಾದ್ರೆ, ಅಸ್ತಬಾರ್ ಕ್ರಾಪನ್ನು ಭಾಳ ಒಳ್ಳೆಯದು. ಯಾಕೆಂತ ಹೇಳಿದ್ರೆ ಫ್ರೂಟ್ ಮೆಚ್ಯೂರಿಟಿ ಬೇಸಿಗೆಯಲ್ಲಿ ಆಗೋದ್ರಿಂದ ಒಳ್ಳೆ ಗುಣಮಟ್ಟದ ಹಣ್ಣುಗಳು ಸಿಗ್ತದೆ. ಆದರೆ ಏನಾಗುತ್ತೆ ಅಂತ ಹೇಳಿದರೆ, ನಾವು ಜೂನ್ ಜುಲೈ ತಿಂಗಳಲ್ಲಿ ಹೂಗಳನ್ನ ಕಡಿಮೆ ಮಾಡೋದಕ್ಕೆ ಮಾಡಿ ಅಸ್ತಬಹಾರಲ್ಲಿ ಜಾಸ್ತಿ ಮಾಡೋದಕ್ಕೆ ಕಷ್ಟ ಆಗ್ತದೆ. ಯಾಕೆಂತ ಹೇಳಿದರೆ ನಾವು ನೀರಾವರಿ ಕೊಡೋದು ನಿಲ್ಲಿಸಬೇಕು, ಗಿಡಕ್ಕೆ ಒಂದು ಸ್ಟ್ರೆಸ್ ಕ್ರಿಯೇಟ್ ಮಾಡಬೇಕು. ಜೂನ್ ಜುಲೈ ತಿಂಗಳ ನಂತರ ನಾವು ಗಿಡಕ್ಕೆ ಸ್ಟ್ರೆಸ್ ಮಾಡೋಕ್ಕಾಗೋದಿಲ್ಲ. ಯಾಕೆಂತ ಹೇಳಿದರೆ ನ್ಯಾಚುರಲ್ ಆಗಿ ನಮಗೆ ಮಳೆ ಬರ್ತಾ ಇರ್ತದೆ. ಹಾಗಾಗಿ ಅಸ್ತಬಾರ್ ಕ್ರಾಪ್ ನಾವು ಚಾನ್ಸ್ ಕ್ರಾಪ್ ಅಂತ ಕರಿತೀವಿ. ಬಟ್ ಆದ್ರೂ ಕೂಡ ಎಲ್ಲೆಲ್ಲಿ ವಾತಾವರಣದ ಆಧಾರದ ಮೇಲೆ ಎಲ್ಲೆಲ್ಲಿ ಇದನ್ನು ತಗೊಳಕ್ಕೆ ಅವಕಾಶ ಇದೆ, ಇದನ್ನು ತಗೊಂಡ್ರೆ ರೈತರಿಗೆ ಒಳ್ಳೆಯ ಗುಣಮಟ್ಟ ಅಥವಾ ಒಳ್ಳೆ ಇಳುವರಿ ಸಿಗ್ತದೆ, ಧಾರಣೆ ಮಾರ್ಕೆಟಲ್ಲಿ ಒಳ್ಳೆ ಧಾರಣೆಯೂ ಕೂಡ ಸಿಗ್ತದೆ ಅಂತೇಳಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದು ಒಂದು ವಿಧಾನ ಆಯಿತು. ನೀರನ್ನು ನಿಲ್ಲಿಸಿ ಗಿಡಗಳಿಗೆ ಸ್ಟ್ರೆಸ್ ಕ್ರಿಯೇಟ್ ಮಾಡಿ ಯಾವುದೋ ಒಂದು ಸೀಸನಲ್ಲಿ ಹೂವಾಗುವಂತೆ ಮಾಡೋದು. ಅದ್ರ ಜೊತೆಗೆ ಬೇಕಾದರೆ ನಾವು ಕೆಲವೊಂದು ಅದರ್ ಆರ್ಟಿಕಲ್ಚರ್ ಪ್ರಾಕ್ಟೀಸಸ್ ಮಾಡ್ಬೋದು. ಅಂತ ಹೇಳಿದರೆ, ಒಂದು ರೂಟ್ ಎಕ್ಸ್ಪೋಜರ್ ಅಂತ ಹೇಳ್ತೀವಿ. ಬೇರೆ ಮೇಲಿರ್ತಕ್ಕಂಥ ಮಣ್ಣನ್ನು ಸರಿಸೋದ್ರಿಂದನೂ ಕೂಡ ಗಿಡಕ್ಕೆ ಒಂದು ಸ್ಟ್ರೆಸ್ ಕ್ರಿಯೇಟ್ ಆಗುತ್ತೆ, ಮಾಯ್ಶ್ಚರ್ ಸ್ಟ್ರೆಸ್ ಕ್ರಿಯೇಟ್ ಆಗುತ್ತೆ, ಅದನ್ನು ಕೂಡ ಹೇಳ್ತೀವಿ. ಇಲ್ಲ ರೂಟ್ ಪ್ರೂನಿಂಗ್ ಅಂತ ಹೇಳ್ತೀವಿ. ಅದನ್ನು ಭಾಳ ಕೇರ್ಫುಲ್ಲಾಗಿ ಮಾಡಬೇಕಾಗ್ತದೆ. ಯಾಕೆಂದರೆ ಮಣ್ಣಿಂದ ಬರ್ತಕ್ಕಂಥ ರೋಗ ರುಜಿನಗಳಿರ್ತದೆ, ನೆಮೆಟೋಡ್ಸ್ ಇನ್ಫೆಸ್ಟೇಷನ್ ಇರ್ತದೆ. ಹಾಗಾಗಿ ಅದನ್ನು ನಾವು ಮಾಡ್ಬೋದು, ಆದ್ರೂ ಕೂಡ ಅದನ್ನು ಸ್ವಲ್ಪ ಅವಾಯ್ಡ್ ಮಾಡಿದ್ರು ಆ ಮೂಲಕನೂ ಕೂಡ ಗಿಡಕ್ಕೆ ಸ್ಟ್ರೆಸ್ ಕ್ರಿಯೇಟ್ ಮಾಡ್ಬೋದು. ಇಲ್ಲ ಇದಾಗಲಿಲ್ಲ ಅಂತೇಳಿ ನಾವು ಕೆಮಿಕಲ್ ಕೂಡ ಉಪಯೋಗ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಇಥಫೋನ್ ಅಂತೇಳಿ ಕೆಮಿಕಲ್ ಸಿಗ್ತದೆ. 2 ml per ಲೀಟರ್ ಹಾಕ್ಬಿಟ್ಟು ಒಂದು ಸೊಲ್ಯೂಷನ್ ಕ್ರಿಯೇಟ್ ಮಾಡಿ ಎಲೆಗಳ ಮೇಲೆ ಸಿಂಪಡಣೆ ಮಾಡಿದರೆ ಎಲೆಗಳೆಲ್ಲ ಉದುರೋಗ್ಬಿಡ್ತದೆ. ಆ ಮೂಲಕ ಗಿಡಗಳಲ್ಲಿ ಪೋಷಕಾಂಶಗಳನ್ನ ಕನ್ಸರ್ವ್ ಮಾಡ್ಬೋದು. ಹೂವಾಗುವ ಪ್ರಕ್ರಿಯೆಯನ್ನು ಕೂಡ ನಾವು ಮುಂದೂಡ್ಬೋದಾಗಿದೆ. ಅದನ್ನಾದರೂ ಯೂಸ್ ಮಾಡ್ಬೋದು. ಇಲ್ಲ ಅಂತ ಹೇಳಿದರೆ ಮಾರ್ಕೆಟಲ್ಲಿ ಸಿಗ್ತಕ್ಕಂಥ ಫರ್ಟಿಲೈಸರ್ ಯೂರಿಯಾ ಅಂತ ಎಲ್ಲ ರೈತ ಬಂದರೂ ಗೊತ್ತೇ ಇರ್ತದೆ. ಸುಮಾರು 10% 10 ಗ್ರಾಮ್ ಪ್ರತಿ 100 ml ಅಥವಾ 100 ಗ್ರಾಮ್ ಪ್ರತಿ 1 ಲೀಟ್ರಿಗೆ ಹಾಕ್ಬಿಟ್ಟು ಕಲಿಸ್ಬಿಟ್ಟು ಅದೊಂದು ಸೊಲ್ಯೂಷನ್ ಮಾಡಿಕೊಂಡು ಅದನ್ನು ಕೂಡ ಗಿಡಗಳ ಮೇಲೆಲ್ಲ ಸಿಂಪಡಣೆ ಮಾಡಿದರೆ ಅದಕ್ಕೂ ಯೂರೈಸ್ ಕಾರ್ಸಿನೋಜೆನಿಕ್, ಎಲೆಗಳೆಲ್ಲ ಸುಟ್ಬಿಟ್ಟು ಎಲೆಗಳೆಲ್ಲ ಉದುರೋಗ್ಬಿಡ್ತದೆ, ಹೂಕಾಯಿಗಳೆಲ್ಲ ಉದುರೋಗ್ಬಿಡ್ತದೆ. ಆ ಮೂಲಕವೂ ಕೂಡ ಗಿಡಗಳಲ್ಲಿ ಹೂವಾಗುವ ಪ್ರಕ್ರಿಯೆಯನ್ನು ಕೂಡ ನಾವು ಮುಂದೂಡಿಸ್ಬೋದು ಅಥವಾ ಯಾವುದು ಬೇಕಾಗಿರೋ ಸೀಸನಲ್ಲಿ ನಾವು ಹೂವಾಗೋಂಗೆ ಮಾಡ್ಬೋದು. ಈ ಎಲ್ಲ ಪ್ರಾಕ್ಟೀಸ್ನ ನಾವು ಪುಟ್ಟಿಗೆದ ನಾವು ಬಹಾರ್ ಟ್ರೀಟ್ಮೆಂಟ್ ಅಂತ ಮಾಡ್ತೀವಿ. ಹಾಗಾಗಿ ರೈತರು ಅವರಿಗೆ ಮಾರ್ಕೆಟ್ ಆಧಾರದ ಮೇಲೆ, ಕ್ಲೈಮೆಟಿಕ್ ಆಧಾರದ ಮೇಲೆ ಯಾವುದಾದ್ರು ಒಂದು ಸೀಸನಲ್ಲಿ ಹೂವಾಗುವಂಥ ಮಾಡುವಂಥ ಪ್ರಕ್ರಿಯೆ ಭಾಳ ಮುಖ್ಯ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇನ್ನು ಈ ಹಣ್ಣುಗಳು ಬಂದಾಗ ಹಣ್ಣುಗಳಿಗೆ ಕಾಡುವಂಥದ್ದು ಅಂತಂದರೆ ಹಣ್ಣಿನ ನೊಣಗಳನ್ನು ಇನ್ನೇನು ಕಾಯಿ ಮಾಗ್ತಾ ಇದೆ, ಇನ್ನೊಂದು 15-20 ದಿನಗಳಲ್ಲಿ ಅಥವಾ ಮ್ಯಾಕ್ಸಿಮಮ್ 1 ತಿಂಗಳಲ್ಲಿ ಹಣ್ಣು ನಮಗೆ ಕೊಯ್ಲಿಕ್ಕೆ ಬರ್ತದೆ ಅನ್ನುವಂಥ ಸಂದರ್ಭಗಳಲ್ಲಿ ಇದು ಹಾವಳಿಯನ್ನು ಶುರು ಮಾಡ್ತದೆ. ಆ ಕಾರಣಕ್ಕೋಸ್ಕರ ಇದರ ನಿರ್ವಹಣೆಗೆ ಅತ್ಯಂತ ಪರಿಣಾಮಕಾರಿಯಾದ ವಿಧಾನ ಮೋಹಕ ಬಲೆಗಳನ್ನು ಹಾಕೋದು. ಎಕರೆಗೆ 10 ಮೀಥೇಲ್ ಯೂಜಿನಾಲ್ ಮೋಹಕ ಬಲೆಗಳನ್ನು ಹಾಕೋದು. ಅದ್ರ ಜೊತೆಗೆ ಕನಿಷ್ಠ ವಾರಕ್ಕೆ ಒಮ್ಮೆ 3-4 ಬಾರಿ ಅಜರ್ಡಕ್ಟಿನ್ 10,000 ppm ಅನ್ನು 1 ml ಪ್ರತಿ ಲೀಟರ್ಗೆ ಹಾಕಿ ಸಿಂಪಡಣೆ ಮಾಡೋದ್ರಿಂದ ಇದು ಹಣ್ಣಿನ ನೊಣಗಳನ್ನು ಭಾಳ ಪರಿಣಾಮಕಾರಿಯಾಗಿ ಅದ್ರ ಜೊತೆಗೆ ಈ ಬಾಧಿತ ಹಣ್ಣುಗಳನ್ನು ಕಿತ್ತು ಆಳವಾದ ಗುಂಡಿನಲ್ಲಿ ಹಾಕಿ ಅದರ ಮೇಲೆ ಸುಣ್ಣ ಅಥವಾ ಮಣ್ಣನ್ನು ಹಾಕಿ ಅಥವಾ ಬ್ಲೀಚಿಂಗ್ ಪೌಡರ್ ಹಾಕಿ ಆ ಹುಳಗಳು ಮತ್ತೆ ಅಭಿವೃದ್ಧಿ ಆಗದಂಗೆ ತಡೆಯೋದು ಅತ್ಯಂತ ಪರಿಣಾಮಕಾರಿಯಾದಂಥ ವಿಧಾನ. ಆತ್ಮೀಯ ಕೇಳುಗರೆ, ರೈತ ಉತ್ಪಾದಕ ಕಂಪನಿಗಳನ್ನ ಉತ್ತಮ ತಾಂತ್ರಿಕತೆಗಳ ಮೂಲಕ ಕಟ್ಟಬೇಕೆ? ಕಂಪನಿಗಳ ಆಡಳಿತ ನಿರ್ವಹಣೆ ಮಾಡುವುದನ್ನು ಕಲಿಯಬೇಕೆ? ಕೃಷಿ ಉತ್ಪನ್ನಗಳ ಮಾರಾಟಕ್ಕೆ ನಿಮ್ಮದೇ ಜಾಲ ರೂಪಿಸಿಕೊಳ್ಳಬೇಕೆ? ಕೃಷಿಕರದೇ ಕಂಪನಿಗಳನ್ನು ಲಾಭದಾಯಕವಾಗಿ ಮುನ್ನಡೆಸುವ ಕಲೆಯನ್ನು ಕರಗತ ಮಾಡಿಕೊಳ್ಳಬೇಕೆ? ಮತ್ತೇಕೆ ತಡ, ಆಲಿಸಿ. ಪ್ರತಿ ಗುರುವಾರ ಸಂಜೆ 6:50 ಕೃಷಿ ರಂಗ ಕಿಸಾನ್ ವಾಣಿಯಲ್ಲಿ ಬಿತ್ತರವಾಗುವ ಬಾನುಲಿ ಸರಣಿ ನಮ್ ಕಂಪನಿ, ನಮ್ ಕಂಪನಿ, ನಮ್ ಕಂಪನಿ. ನಮ್ಮ ಹೊಲ ನಮ್ಮ ಬೆಳೆ ಪೂರ್ಣ ಲಾಭದ ನ್ಯಾಯ, ಸಮಬಾಳು ಸಮಪಾಲು ಎಂಬುದೇ ಕಂಪನಿಯ ಧ್ಯೇಯ. ಈ ಕಾರ್ಯಕ್ರಮ ಸರಣಿ ಮೈಸೂರು ಆಕಾಶವಾಣಿಯ ಯೂಟ್ಯೂಬ್ ಚಾನೆಲ್ ಅಲ್ಲೂ ಲಭ್ಯ. ಕೇಳಿ. ನಮ್ ಕಂಪನಿ, ನಮ್ ಕಂಪನಿ,
ನಮ್ ಕಂಪನಿ. ಬನ್ನಿರಿ ರೈತರೆ ಒಗ್ಗಟ್ಟಾಗಿ ಕಂಪನಿ ಕಟ್ಟೋಣ, ಕೃಷಿಯು ಕೂಡ ಉದ್ಯಮ ಎಂಬುದ ಸಾಧಿಸಿ ತೋರೋಣ. ಕೇಳಿ ನಮ್ ಕಂಪನಿ. ಕಟ್ಟಿ ನಿಮ್ಮದೇ ಕಂಪನಿ. ರೈತ ಉತ್ಪಾದಕರ ಕಂಪನಿ. ಹೆಚ್ಚಿನ ಮಾಹಿತಿಗೆ ನಿಮ್ಮನ್ನೇ ನೇರವಾಗಿ ಸಂಪರ್ಕ ಖಂಡಿತ ಸಂಪರ್ಕಕ್ಕಾಗಿ ಮಾಡಬಹುದು ತಮ್ಮ ಸರ್. ಮೊಬೈಲ್ ಸಂಖ್ಯೆನ ಹೇಳಿ. ನನ್ನ ಮೊಬೈಲ್ ಸಂಖ್ಯೆ 9483532730. ಇನ್ನೊಮ್ಮೆ ನಿಧಾನವಾಗಿ ಹೇಳ್ತೀನಿ, 9483532730. ಇನ್ನೊಂದು ಸರಿ ಹೇಳ್ಬಿಡಿ ಡಾಕ್ಟ್ರೆ. 9483532730. ತಮ್ಮದು ಡಾಕ್ಟರ್ ಮನುಕುಮಾರ್ ಅವರೇ? 8296230460. ಇನ್ನೊಮ್ಮೆ 8296230460. ಇನ್ನೂ ಒಂದು ಸರಿ ಹೇಳ್ಬಿಡಿ. 8296230460. ಒಳ್ಳೆಯದು ಡಾಕ್ಟರ್ ಮನುಕುಮಾರ್ ಅವರೇ ಹಾಗೂ ಡಾಕ್ಟರ್ ರಾಮೇಗೌಡ್ರೆ, ಇದುವರೆಗೂ ಸೀಬೆ ಬೆಳೆಯ ಉತ್ಪಾದನಾ ತಾಂತ್ರಿಕತೆಗಳಿಗೆ ಸಂಬಂಧಪಟ್ಟಂತೆ ಬಹಳಷ್ಟು ಉಪಯುಕ್ತ ಮಾಹಿತಿ ನೀಡಿದ್ರಿ. ವಂದನೆಗಳು. ನಮಸ್ಕಾರ. ನಮಸ್ಕಾರ. ನಮಸ್ಕಾರ.